ನಮಸ್ಕಾರ, ನಾನು ಸೌಮ್ಯ ಮಳಲಿ. ಯತ್ನಾಳ್ ಇಟ್ಟ ಬಾಂಬ್ಗೆ ಕೈ ಪಾಳೆಯ ಕಕ್ಕಾಬಿಕ್ಕಿ. ಕೇಸರಿ ತಿರುಗು ಬಾಣಕ್ಕೆ ಸಿದ್ದು ಡಿಕೆ ವಿಲವಿಲ. ಪಕ್ಷಾಂತರ ಈಕಳದಲ್ಲಿ ಅಸಲಿಗೆ ಸಿಕ್ಕಿಬಿದ್ದಿದ್ಯಾರು? ಇದುವೇ ಹೊತ್ತಿನ ವಿಶೇಷ ಜಂಪಿಂಗ್ ಫೈಟ್ ಭಾಗ 2. ಬಿಜೆಪಿಯಲ್ಲಿರುವ ವಲಸಿಗರು ಪಕ್ಷ ಬಿಡ್ತಾರೆ ಎಂದಿದ್ರು ಯತ್ನಾಳ್. ಅದನ್ನೇ ಬಳಸಿಕೊಂಡು ಮಾತನಾಡಿ ಇದೀಗ ಕಾಂಗ್ರೆಸ್ ಲೀಡರ್ ಸ್ಪೇಜ್ಗೆ ಸಿಲುಕೊಂಡಿದ್ದಾರೆ. ಯಾರು ಅಂತ ಹೇಳಲ್ಲ, ಮಾತನಾಡಿದ್ದು ಸತ್ಯ ಅಂತ ಹೇಳಿದ್ರು ಸಿದ್ದರಾಮಯ್ಯರು. ಬಿಜೆಪಿಯನ್ನ ಬಿಡ್ತಾರೆ, ಬಿಜೆಪಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾರೆ ಅನ್ನುವಂತಹ ಯತ್ನಾಳ್ ಹೇಳಿಕೆ ಏನಿತ್ತು ಅದನ್ನೇ ದಾಳವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಿ ಇದೀಗ ಕಾಂಗ್ರೆಸ್ ನಾಯಕರು ಪೇಚಿಗೆ ಸಿಲುಕೊಂಡಿದ್ದಾರೆ. ಕಾಂಗ್ರೆಸ್ ಬಿಟ್ಟವರನ್ನ ಸೇರಿಸಿಕೊಳ್ಳಲ್ಲ ಅಂತ ಎಂದಿದ್ದವರು ಈಗ ಯಾಕೆ ಅವರು ಮತ್ತೆ ಬೇಕು ಅಂತ ರಮೇಶ್ ಜಾರಕಿಹೊಳಿ ಅವರು ಪ್ರಶ್ನೆ ಮಾಡಿದ್ದಾರೆ. ಈ ಮಾತಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಬೆಪ್ಪಾಗಿದ್ದಾರೆ. ಇಲ್ಲ, ಕಾಂಗ್ರೆಸ್ ಬಿಟ್ಟು ಹೋದವರನ್ನ ಸೇರಿಸಿಕೊಳ್ಳಲ್ಲ ಅಂತ ಸಿದ್ದರಾಮಯ್ಯನವರು ಮತ್ತೆ ಪುನರುಚ್ಚಾರ ಮಾಡಿರುವಂಥದ್ದು. ತನ್ನ ಹಳೆ ಹೇಳಿಕೆಗೆ ಬದ್ಧನಾಗಿರ್ತೇನೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನಾನು ಮೊದಲೇ ಅಧಿವೇಶನದಲ್ಲಿ ಹೇಳಿದ್ದೇನೆ, ಯಾರನ್ನೂ ಸೇರಿಸಿಕೊಳ್ಳಲ್ಲ, ಬರ್ತಾರೆ ಅಂತ ಗುಡುಗಿದ್ದಾರೆ. ಈಗ ಉಲ್ಟಾ ಹೊಡೆದಿರುವಂಥದ್ದು. ಈ ಹಿಂದೆ ಅಧಿವೇಶನದಲ್ಲಿ ಮೇಜ್ ಕೊಟ್ಟು ಹೇಳಿದ್ರು ಸಿದ್ದರಾಮಯ್ಯನವರು, ಮತ್ತೆ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಪ್ರಶ್ನೆಯೇ ಇಲ್ಲ ಅಂತ. ಈಗ ಸಿದ್ದರಾಮಯ್ಯನವರು ಮತ್ತೆ ಆ ಮಾತನ್ನ ಹೇಳ್ತಾ ಇದ್ದಾರೆ. ನಾನು ಹಿಂದೆನೇ ಏನು ಹೇಳಿದೆ, ಆ ರೀತಿ ನಾವು ಸೇರಿಸಿಕೊಳ್ಳಲ್ಲ, ಯಾರಾದರೂ ಅವರೇ ನಮ್ಮನ್ನ ಸಂಪರ್ಕ ಮಾಡಿದ್ರೆ, ನಮ್ಮ ಪಕ್ಷಾಂತ ಸಿದ್ಧಾಂತವನ್ನ ಒಪ್ಕೊಂಡು ಬರೋದಾದ್ರೆ ಬರಬಹುದು, ನಾವಾಗೇ ಯಾರನ್ನೂ ಸಂಪರ್ಕ ಮಾಡಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದೀಗ ಸಿದ್ದರಾಮಯ್ಯನವರ ಹೇಳಿಕೆಯನ್ನೇ ಈಗ ಅವರು ಮತ್ತೆ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಬಿಜೆಪಿಯಿಂದ ಸಾಕಷ್ಟು ಜನ ಶಾಸಕರು ನಮ್ಮ ಪಕ್ಷಕ್ಕೆ ಬರ್ತಾರೆ, ಇಲ್ಲಿಂದ ಹೋದವರು ಬರೋದಕ್ಕೆ ರೆಡಿ ಇದ್ದಾರೆ ಅನ್ನುವಂಥ ಮಾತನ್ನ ಹೇಳಿದ್ರು. ಅದಕ್ಕೆ ರಮೇಶ್ ಜಾರಕಿಹೊಳಿ ಅವರು ಸೇರಿಸ್ಕೊಳ್ಳಲ್ಲ ಅಂತ ಹೇಳಿದವರು ಮತ್ತೆ ನಮಗೆ ಅವರಿಗೆ ಯಾಕೆ ನಾವೇ ಬೇಕು ಅನ್ನುವಂಥ ಮಾತನ್ನ ಹೇಳಿದ್ರು. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಸಿದ್ದರಾಮಯ್ಯನವರು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಯತ್ನಾಳ್ ಹೇಳಿಕೆಗೆ ಡಿಕೆಶಿ ಸಿದ್ದರಾಮಯ್ಯ ಏನ್ ಹೇಳಿದ್ರು ಅನ್ನೋದನ್ನ ಬನ್ನಿ ನೋಡೋಣ. ಮಂದಿ ಟಿಕೆಟ್ ಬುಕ್ ಮಾಡ್ಕೊಂಡಾರ, ಅಲ್ಲಿ ಡಿ.ಕೆ. ಶಿವಕುಮಾರ್ ಮನೆಗೆ ಹೋಗಿ ಬುಕ್ ಮಾಡ್ಕೊಂಡಾರ, ಸಿದ್ದರಾಮಯ್ಯ ಮನೆಗೆ ಹೋಗಿ ಬುಕ್ ಮಾಡ್ಕೊಂಡಾರ. ಮತ್ತು ಅವ್ರನ್ನೇ ಮುಂದುವರ್ಸ್ಕೊಂಡು ಹೋದ್ರೆ ಬಿಜೆಪಿ ಅದು ಕುಳಿತದೆ. ಚುನಾವಣೆ ಬಂದ್ಮೇಲೆ 15 ದಿವಸ ಏನು ಚುನಾವಣಾ ಆಯೋಗ ಘೋಷಣೆ ಮುಂಜಾನೆ ಮಾಡತ್ರಿ, ಮಧ್ಯಾಹ್ನದಾಗ ಬಿಜೆಪಿಗೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಡ್ಯಾನ್ ತೋಡ್ಕೊತ ಅವರ ಹೇಳಿಕೆಗೆ ಅವ್ರ ಕೇಳನೆ ಮಿಕ್ಕಿ ಉತ್ತರ ಹೇಳಬೇಕು, ನಾನು ಹೇಳುದಿಲ್ಲ. ನಾನದೆಲ್ಲ ನಾವೆಲ್ಲ ಹಂಗೆಲ್ಲ ತರ ಯತ್ನಾಳ್ ತರ ರೋಡಲ್ಲೆಲ್ಲ ನಾನು ಮಾತಾಡಕ್ಕಾಗಲ್ಲ. ಅವರೆಲ್ಲ ಸಂಪರ್ಕದಲ್ಲಿರೋದು ನಿಜ, ಹೆಸರುಗಳು ಹೇಳಲ್ಲ. ಅದನ್ನೂ ಹೇಳಲ್ಲ. ಸಂಪರ್ಕದಲ್ಲಂತೂ ಇದ್ದಾರೆ, ಬಿಜೆಪಿಯವರು ಇದ್ದಾರೆ, ಜೆಡಿಎಸ್ನವರು ಇದ್ದಾರೆ. ಎಷ್ಟು ಜನ ಇದ್ದಾರೆ, ಅವ್ರು ಯಾರ್ಯಾರು ಹೇಳಲ್ಲ. ಕಾಂಗ್ರೆಸ್ಗೆ ಬರೋರು ಬಿಜೆಪಿಯಲ್ಲಿದ್ದಾರೆ ಅಂತ ಹೇಳಿದ್ರು ಡಿಕೆಶಿ. ಯಾರು ಹೋಗಲ್ಲ ಅಂತ ಸಿಪಿ ಯೋಗೇಶ್ವರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ನಮ್ಮ ಹತ್ರ ಮಾತಾಡಿದವರು, ನಮ್ಮ ಹತ್ರ ಮಾತಾಡ್ತಾ ಇರೋರು ವಿಚಾರನ ನಾನಾಗಲಿ ಸಿದ್ದರಾಮಯ್ಯನವರಾಗಲಿ ಅದನ್ನ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ನಾವ್ಯಾಕೆ ಡಿಸ್ಕ್ಲೋಸ್ ಮಾಡಬೇಕು? ನನ್ನ ಹತ್ರ ಯಾರು ಮಾತಾಡ್ತಾರೆ ಅಂತ ನಾನ್ಯಾಕೆ ಡಿಸ್ಕ್ಲೋಸ್ ಮಾಡಬೇಕು? ಇದು ರಾಜಕಾರಣ. ಇದು ನಾವು ಗೌಪ್ಯತೆಯನ್ನ ಕಾಪಾಡಬೇಕಾದ್ದು ನಮ್ಮ ಧರ್ಮ. ಕಾಂಗ್ರೆಸ್ ನಾಯಕರು ಡಿ.ಕೆ. ಶಿವಕುಮಾರ್ ಅವರು ಹೇಳಿ, ಸಿದ್ದರಾಮಯ್ಯನವರು ಹೇಳಿ, ಅವರಿಬ್ಬರು ಗಾಳಿಯಲ್ಲಿ ಗುಂಡಾರಿಸ್ತಾರೆ ಹೊರತು ಅವ್ರಿಗೆ ನಿಜವಾದಂಥ ಟಾರ್ಗೆಟು ಇಂಥವ್ರು ಬರ್ತಾರೆ ಅಂತ ಹೇಳಲ್ಲ. ಒಂದು ರೀತಿಯ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಹೇಳಿಕೆ ಕೊಡ್ತಾ ಇರ್ಬೋದು ಅವರು. ನಾನು ಮತ್ತೊಮ್ಮೆ ದೃಢೀಕರಿಸ್ತೀನಿ, ಭಾರತೀಯ ಜನತಾ ಪಾರ್ಟಿಗೆ ಕಾಂಗ್ರೆಸ್ನಿಂದ ಬಹಳಷ್ಟು ಜನ ಸರ್ತಿ ಸಾಲಲ್ಲಿ ಬರುವವರಿದ್ದಾರೆ. ಅದನ್ನು ಹಿಂದೆನೂ ನಾವು ಪ್ರೂವ್ ಮಾಡಿದ್ದೀವಿ, ಮುಂದೆನೂ ಪ್ರೂವ್ ಮಾಡ್ತೀವಿ. ಅವ್ರು ಯಾವುದೇ ಹೇಳಿಕೆಗಳು ಯಾವುದೂ ನಿಂತ್ಕೊಳ್ಳೋದಿಲ್ಲ. ಬಹುಶಃ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಯಾರು ಪಕ್ಷ ಬಿಟ್ಟು ಹೋಗೋದಿಲ್ಲ. ಪಕ್ಷಾಂತರ ಪಾಲಿಟಿಕ್ಸ್ ವಿಚಾರವಾಗಿ ಗುರು ಶಿಷ್ಯರ ನಡುವೆ ವಾರ್ ಆಗ್ತಾ ಇದೆ. ಸಿದ್ದರಾಮಯ್ಯ ಹಾಗೂ ರಮೇಶ್ ಜಾರಕಿಹೊಳಿ ನಡುವಿನ ಟಾಕ್ ಫೈಟ್ ಜೋರಾಗಿದೆ. ಸಂಪರ್ಕದಲ್ಲಿರೋದು ನಿಜ, ಹೆಸರುಗಳು ಹೇಳಲ್ಲ. ಅದನ್ನೂ ಹೇಳಲ್ಲ. ಸಂಪರ್ಕದಲ್ಲಂತೂ ಇದ್ದಾರೆ, ಬಿಜೆಪಿಯವರು ಇದ್ದಾರೆ, ಜೆಡಿಎಸ್ನವರು ಇದ್ದಾರೆ.
ಎಷ್ಟು ಜನ ಇದ್ದಾರೆ, ಅವ್ರು ಯಾರ್ಯಾರು ಹೇಳಲ್ಲ. ಒಬ್ಬ ಜವಾಬ್ದಾರಿಯಾಗಿ ಸಿದ್ದರಾಮಯ್ಯ ಅವರು ಇದರಲ್ಲಿ ಅಸೆಂಬ್ಲಿಯಲ್ಲಿ ಬಹಳ ದೊಡ್ಡ ಟೇಬಲ್ ಬರೆದು ಮಾತಾಡಿದ್ರು. ಯಾವುದೇ ಕಾರಣಕ್ಕೆ ತೊಗೊಳಂಗಿಲ್ಲ, ಜಗತ್ತಲ್ಲೇ ತೊಗೊಳಂಗಿಲ್ಲ, ಈ ವಾಪಸ್ ಕಮ್ಮಲ್ಲಿ ಹೋದಾರೆ ಅಂತ ಹೇಳಿದ್ರು. ಈಗ ಯಾಕೆ ವಾಪಸ್ ಬೇಕಾಯ್ತು ಇವರು ನಮ್ಮವರು? ಇದೇ ಸಿದ್ದರಾಮಯ್ಯ ಅವರು ಭಯಂಕರ ದೊಡ್ಡ ಪ್ರಮಾಣ ಟೇಬಲ್ ಗುದ್ದಿ ಮಾತಾಡಿದ್ರು. ಈ ದ್ರೋಹಿಗಳು ಇವರು ಅವರು ಅಂತ ಹೇಳಿದ್ರು. ಇದು ರಮೇಶ್ ಜಾರಕಿಹೊಳಿ ಬಹಳ ವರ್ಷಗಳಿಂದ ಹೇಳುತ್ತಲೇ ಇದ್ದಾರೆ. ಅದರಿಂದ ಅವ್ರ ಮಾತಿಗೆ ಅಷ್ಟೊಂದು ಕಿಮ್ಮತ್ ಕೊಡ್ಬೇಕಾದ ಅಗತ್ಯ ಇಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ಯಾರೂ ಹೋಗಲ್ಲ. ಯಾಕಂದ್ರೆ ರಾತ್ರಿ ನೋಡಿದ ಬಾವಿಗೆ ಅಗಲೊತ್ತು ಬೀಳ್ತಾರ, ಅದು ಮುಳುಗ ಅಡಗು ಈಗ ಬಿಜೆಪಿ. ಕಾಂಗ್ರೆಸ್ ಬಿಟ್ಟು ಹೋದವರನ್ನ ಯಾವುದೇ ಕಾರಣಕ್ಕೂ ಸೇರಿಸಿಕೊಳ್ಳಲ್ಲ, ಪಕ್ಷಾಂತರಿಗಳನ್ನ ಕಾಂಗ್ರೆಸ್ಗೆ ಸೇರಿಸುವ ಪ್ರಶ್ನೆ ಇಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅಧಿವೇಶನದಲ್ಲೇ ಬಹಿರಂಗವಾಗಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ರು. ರಮೇಶ್ ಜಾರಕಿಹೊಳಿ ಹೇಳಿಕೆ ಬೆನ್ನಲ್ಲೇ ಸಿದ್ದರಾಮಯ್ಯ ಇದೀಗ ಯೂ ಟರ್ನ್ ಹೊಡೆದಿದ್ದಾರೆ. ಪಕ್ಷಾಂತರಿಗಳನ್ನು ಸೇರಿಸಿಕೊಳ್ತೇವೆ ಎಂದು ನಾನು ಹೇಳಿಲ್ಲ, ಯಾರ ಜೊತೆಗೂ ನಾನು ಚರ್ಚೆ ಮಾಡಿಲ್ಲ, ಸಿದ್ಧಾಂತ ಒಪ್ಪಿ ಬಂದ್ರೆ ಓಕೆ ಅಂತ ಸಿದ್ದರಾಮಯ್ಯನವರು ಈಗ ತಮ್ಮ ಹೇಳಿಕೆಯನ್ನ ಮತ್ತೆ ಅವರು ಚೇಂಜ್ ಮಾಡಿ ಹೇಳಿರುವಂಥದ್ದು. ಈ ಹಿಂದೆ ನಾನು ಅಧಿವೇಶನದಲ್ಲೇ ಹೇಳಿದ್ದೆ, ಕಾಂಗ್ರೆಸ್ ಬಿಟ್ಟು ಹೋದವರನ್ನ ನಾವು ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಪ್ರಶ್ನೆಯೇ ಇಲ್ಲ ಅಂತ. ಕಾಂಗ್ರೆಸ್ ಸಿದ್ಧಾಂತವನ್ನ ಒಪ್ಕೊಂಡು ಯಾರಾದರೂ ಬಂದ್ರೆ ಬರಲಿ, ನಾವಾಗಿ ಯಾರನ್ನೂ ಸಂಪರ್ಕ ಮಾಡಲ್ಲ, ಅವರಾಗೆ ಬಂದ್ರೆ ನಾವು ಸೇರಿಸ್ಕೊಳ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅವರೆಲ್ಲ ಸಂಪರ್ಕದಲ್ಲಿರೋದು ನಿಜ, ಹೆಸರುಗಳು ಹೇಳಲ್ಲ. ಅದನ್ನೂ ಹೇಳಲ್ಲ. ಅವರೆಲ್ಲ ಕೆಲವರು ನನ್ನ ಸಂಪರ್ಕದಲ್ಲಿದ್ದಾರೆ, ಕಾಂಗ್ರೆಸ್ ಸಂಪರ್ಕದಲ್ಲಿದ್ದಾರೆ, ಅವ್ರ ಹೆಸರು ಹೇಳಲ್ಲ ಅಂತ ಹೇಳಿದೆ. ದೇರ್ ಎಂಡ್ಸ್ ದಿ ಮ್ಯಾಟರ್. ಸರ್ ಬೇರೆಯವ್ರು ಏನ್ ಹೇಳ್ತಾರೆ ಅದಕ್ಕೆ ಇನ್ಯಾರು ಹೇಳ್ತಾರೆ. ಆಮೇಲೆ ಯಾವ್ದೋ ಪತ್ರಿಕೆನಲ್ಲಿ ಬಂದಿದೆ, ನಾನು ಇಲ್ಲಿಂದ ಹೋಗಿರೋ ನಮ್ನೆಲ್ಲ ಬಿಟ್ಟು ಹೋಗಿರೋರ್ನೆಲ್ಲ ಅವರು ವಾಪಸ್ ಷರತ್ತು ಇಲ್ಲದೆ ವಾಪಸ್ ಬಂದ್ರೆ ಸೇರ್ಸ್ಕೊತೀವಿ ಅಂತ ಎಲ್ಲಿ ಹೇಳಿದ್ದೀನಿ, ಯಾರಿಗೆ ಹೇಳಿದ್ದೀನಿ? ಐ ಡೋಂಟ್ ನೋ ಹೌ ಇಟ್ ಹ್ಯಾಸ್ ಕಮ್. ನಾನೇನ್ ಹೇಳಿದ್ದೀನಿ ಅಂದ್ರೆ, ಯಾರು ಕಾಂಗ್ರೆಸ್ನ ತತ್ವ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ, ಬೇಸರ ಯಾವುದೇ ಷರತ್ತಿಲ್ಲದೆ ಪಾರ್ಟಿ ಬರ್ತಾರೆ, ಕಾಂಗ್ರೆಸ್ ನಾಯಕತ್ವವನ್ನು ಯಾರು ಒಪ್ಕೊಂಡು ಬರ್ತಾರೆ ಅಂತವರಿಗೆ ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ದೀನಿ. ಈ ವಿಚಾರ ಈ ಹಿಂದೆ ಕಾಂಗ್ರೆಸ್ ಬಿಟ್ಟವ್ರಿಗೂ ಇದು ಅನ್ವಯ ಆಗುತ್ತಾ? ಇಲ್ಲ ಇಲ್ಲ ಇಲ್ಲ, ಅದು ನಾನು ಹೇಳಿದ್ದೀನಿ, ಅದು ಅನ್ವಯ ಆಗಲ್ಲ. ಅವ್ರಿಗೆ ಅನ್ವಯ ಆಗಲ್ಲ. ಈಗ ಎಷ್ಟು ಸರಿ ಹೇಳೋದನ್ನ ಅಸೆಂಬ್ಲಿನಲ್ಲಿ ಹೇಳಿದ್ದೀನಲ್ಲ, ಅದಕ್ಕೆ ಐ ವಿಲ್ ಅಬೈಡ್ ಬೈ ಇಟ್. ಮತ್ತೆ ಯಾಕೆ ಸರ್ ನಿಮ್ಮ ಹಳೆ ಫ್ರೆಂಡ್ ರಮೇಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರು ಬಹಳ ಜನರನ್ನ ಸಂಪರ್ಕ ಮಾಡ್ತಿದ್ದಾರೆ, ಅದು ನನಗೆ ಮಾಹಿತಿ ಸಿಕ್ಕಿದೆ. ಯಾರನ್ನು ನಾನಾಗಿದ್ದು ಯಾರನ್ನು ಮಾಡಕ್ ಹೋಗಲ್ಲ, ಅವರಾಗಿದ್ದು ಬಂದ್ರೆ ಮಾತ್ರ ಮಾತಾಡ್ತಾರೆ. ಯಾರನ್ನು ಕರೆಯಕ್ಕೂ ಹೋಗಲ್ಲ, ಯಾರನ್ನು ಮಾತಾಡ್ಸಕ್ ಹೋಗಲ್ಲ. ಬಿಜೆಪಿ ಶಾಸಕರು ಕಾಂಗ್ರೆಸ್ ಸಂಪರ್ಕದಲ್ಲಿರುವ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಯಾರು ಎಂಬ ಮಾಧ್ಯಮದ ಪ್ರಶ್ನೆಗೆ ಅವರ ಬಳಿ ಉತ್ತರ ಇಲ್ಲ. ಇದರಲ್ಲಿ ಸಿದ್ದು ಡಿಕೆಶಿ ನಡುವೆ ಆಂತರಿಕ ಪೈಪೋಟಿ ಇದೆ. ಡಿಕೆಶಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತಾಡಿ ಬರ್ತಾರೆ ಅಂತ ಹೇಳಿದ್ದಾರೆ. ಇದನ್ನ ನೋಡಿದ ಸಿದ್ದರಾಮಯ್ಯಗೆ ಅಭದ್ರತೆ ಕಾಡ್ತಾ ಇದೆ. ಸಿದ್ದರಾಮಯ್ಯ ಕೂಡ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಹೇಳ್ತಾರೆ. ಇವರ ತಿಕ್ಕಾಟದಿಂದ ಬಹಳ ಜನ ಕಾಂಗ್ರೆಸ್ ಪಕ್ಷವನ್ನೇ ಬಿಡ್ತಾರೆ. ಯಾರು ಕಾಂಗ್ರೆಸ್ ಪಕ್ಷ ಸೇರಲ್ಲ, ಸಿಎಂ ಬೊಮ್ಮಾಯಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಇಲ್ಲಿಂದ ಕಾಂಗ್ರೆಸ್ಗೆ ಯಾರು ಹೋಗುವ ಪ್ರಶ್ನೆಯೇ ಇಲ್ಲ ಅಂತ ಸಿಎಂ ಬೊಮ್ಮಾಯಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಮೊದ್ಲೇನು ಹೇಳಿದ್ರು, ನಿರಂತರ ಸಂಪರ್ಕ ಇದ್ದಾರೆ ಬಂದೇ ಬಿಡ್ತಾರೆ ಅಂದ್ರು. ಈಗ ಇಲೆಕ್ಷನ್ ಅಂತಾರೆ. ಅಂದ್ರೆ ಅವ್ರು ಮೊದಲು ಮಾತಾಡಿದ್ದು ದೊಡ್ಡ ಸುಳ್ಳು ಅಂತ ಬಹಳ ಸ್ಪಷ್ಟ ಆಗ್ತಾರೆ. ಯಾಕಂದ್ರೆ ನೀವೆಲ್ಲ ಕೇಳ್ತಿದ್ದೀರಿ ಯಾರು ಬರ್ತಾರೆ ಯಾರಿಲ್ಲ ಅಂತ. ನೀವು ಪ್ರಶ್ನೆ ಕೇಳೋದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ಇದು ಆಂತರಿಕವಾಗಿ ಕಾಂಪಿಟೇಷನ್ ಇದೆ. ಡಿ ಕೆ ಶಿವಕುಮಾರ್ ಅವರು ಅಲ್ಲಲ್ಲಿ ಸುದ್ದಿ ಮಾಡ್ತಾರೆ, ನಾನು ಅವ್ರಿಗೆ ಮಾತಾಡಿದ್ದೀನಿ ಇವ್ರಿಗೆ ಮಾತಾಡಿದ್ದೀನಿ. ಅದಕ್ಕೆ ಎಲ್ಲೋ ಒಂದು ಕಡೆ ಈ ಸಿದ್ದರಾಮಯ್ಯವ್ರಿಗೆ ಅಭದ್ರತೆ ಇದೆ. ಏನಪ್ಪ ಡಿ ಕೆ ಶಿವಕುಮಾರ್ ಮುಂದೋಗಿದ್ದಾನೆ, ನನ್ನ ಕಡೆನೂ ಬರ್ತಾರೆ ಅನ್ನುವಂಥದ್ದು. ಹೀಗಾಗಿ ಯಾರು ಹೋಗೋದೂ ಇಲ್ಲ. ಇನ್ನು ಇವ್ರ ತಿಕ್ಕಾಟದಿಂದ ಬರುವಂಥ ದಿನಗಳಲ್ಲಿ ಭಾಳಷ್ಟು ಜನ ಕಾಂಗ್ರೆಸ್ ಬಿಡುವಂಥ ವ್ಯವಸ್ಥೆ ಆಗ್ತಾಯಿದೆ ಹೊರತಾಗಿ ಅಲ್ಲಿ ಹೋಗೋ ಪ್ರಶ್ನೆನೇ ಇಲ್ಲ. ಅವರವರು ಆಂತರಿಕವಾದಂಥ ಪೈಪೋಟಿ ಅಷ್ಟೇ ಅದು. ಇದಕ್ಕೆ ಯಾವುದೂ ಸತ್ಯಾಂಶ ಇಲ್ಲ, ವಾಸ್ತವಾಂಶನೂ ಇಲ್ಲ, ಆ ಒಂದು ಭೂಮಿಕೆನೇ ಇಲ್ಲ. ಮೊದ್ಲೇನು ಹೇಳಿದ್ರು, ನಿರಂತರ ಸಂಪರ್ಕ ಇದ್ದಾರೆ ಬಂದೇ ಬಿಡ್ತಾರೆ ಅಂದ್ರು. ಈಗ ಇಲೆಕ್ಷನ್ ಅಂತಾರೆ. ಅಂದ್ರೆ ಅವ್ರು ಮೊದಲು ಮಾತಾಡಿದ್ದು
ಈ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅನಿಲ್ ಬಾಸೂರ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅನಿಲ್, ಪಕ್ಷಾಂತರ ಅನ್ನುವಂತಹ ವಿಚಾರ ಇದೀಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಆರೋಪ ಪ್ರತ್ಯಾರೋಪಗಳು ಮಾತಿನ ವಾಗ್ಯುದ್ಧಕ್ಕೂ ಕೂಡ ಕಾರಣವಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡೋದಾದ್ರೆ ಏನೇನ್ ಆಗ್ತಾ ಇದೆ? ಸೌಮ್ಯ, ಏನಂತ ಹೇಳಿದ್ರೆ ಈಗಾಗಲೇ ವಿಜಯಪುರದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟ ನಂತರ ಈ ಎಲ್ಲ ಬೆಳವಣಿಗೆಗಳಿಗೆ ಆಗ್ತವೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪಕ್ಷ ಬಿಟ್ಟವರೆಲ್ಲರೂ ಕೂಡ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ, ಅಂದ್ರೆ ಬಿಜೆಪಿ ಪಕ್ಷಕ್ಕೆ ಬಂದವರೆಲ್ಲರೂ ಕೂಡ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ಬಿಡ್ತಾರೆ ಎಂಬ ಹೇಳಿಕೆಯನ್ನು ಅವರು ನಿನ್ನೆ ಕೊಟ್ಟಿದ್ರು. ಅದಾದ ಬಳಿಕ ಆ ಒಂದು ಹೇಳಿಕೆಗೆ ಕಾಂಗ್ರೆಸ್, ಜೆಡಿಎಸ್ ಹಾಗೂ ಬಿಜೆಪಿಯ ನಾಯಕರು ಅದಕ್ಕೆ ಒಂದು ಪ್ರತಿಕ್ರಿಯೆ, ತಮ್ಮ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಏನಂತ ಹೇಳಿದ್ರೆ ಈಗಾಗಲೇ ಏನು ಒಂದು ಬಿಜೆಪಿ ಕಚೇರಿಯಲ್ಲೂ ಕೂಡ ಇವತ್ತು ಬಿಬಿಎಂಪಿ ಚುನಾವಣೆ ಕುರಿತಂತೆ ಒಂದು ಚರ್ಚೆ ನಡೀತಾ ಇತ್ತು, ಸಭೆ ನಡೀತಾ ಇತ್ತು. ಆ ಒಂದು ಸಭೆ ಸೇರಿದಂತೆ ಈಗಾಗಲೇ ಆ ಸಭೆಯೂ ಕೂಡ ಈಗ ಮುಕ್ತಾಯ ಹಂತಕ್ಕೆ ಬಂದಿದೆ ಅಂತ ಹೇಳ್ಬೋದು. ಜೊತೆಗೆ ಏನಂತ ಹೇಳಿದ್ರೆ ಈಗಾಗಲೇ ಏನು ಒಂದು ಪಕ್ಷಾಂತರದ ಬಗ್ಗೆ ಈ ಹಿಂದೆನೂ ಕೂಡ ಹೇಳಿಕೆಗಳು ಬಂದಿದ್ವು. ಆದರೆ ಈಗ 17 ಜನ ಏನು ಶಾಸಕರುಗಳು ಬಿಜೆಪಿಗೆ ಕಳೆದ ವಿಧಾನಸಭಾ ಚುನಾವಣೆ ಬಳಿಕ ಸೇರಿದ ನಂತರ ಈಗ ಮತ್ತೆ ಅದೇ ರೀತಿಯಂತ ಚರ್ಚೆಗಳು ಆರಂಭಗೊಂಡಿರುವಂತದ್ದು. ಅದಕ್ಕೆ ಸಿದ್ದರಾಮಯ್ಯ ಅವರು ಏನು ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ರು. ಹೌದು, ಬಿಜೆಪಿಯ ಮಂತ್ರಿಯೊಬ್ಬರು ನನ್ನ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಎಂಬಂತದನ್ನ ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಅಂದ್ರೆ ಬಿಜೆಪಿ ನಾಯಕರು ಹೇಳೋದೇನಂತ ಹೇಳಿದ್ರೆ ಆ ರೀತಿಯಾದಂತಹ ಯಾವುದೇ ಬೆಳವಣಿಗೆಗಳು ಆಗ್ತಾ ಇಲ್ಲ. ಕಾಂಗ್ರೆಸ್ನ ಬಹಳಷ್ಟು ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ, ಅವರು ಬಿಜೆಪಿಯನ್ನ ಸೇರೋದಕ್ಕೆ ತುದಿಗಾಲ ಮೇಲೆ ನಿಂತಿದ್ದಾರೆ ಎಂಬ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಹೀಗಾಗಿ ಇನ್ನೊಂದು ವರ್ಷ ಮಾತ್ರ ಈ ವಿಧಾನಸಭಾ ಚುನಾವಣೆಗೆ ಉಳಿದಿರುವಾಗ ಈ ರೀತಿಯಾದಂತಹ ಹೇಳಿಕೆಗಳು, ಪ್ರತಿ ಹೇಳಿಕೆಗಳು ರಾಜ್ಯ ರಾಜಕಾರಣದಲ್ಲಿ ಒಂದು ಹಂತದಲ್ಲಿ ಬೆಳವಣಿಗೆಗಳನ್ನ ಆಗ್ತವೆ. ಆದರೆ ನಿಜವಾಗಿಯೂ ಕೂಡ ಯಾರು ಕಾಂಗ್ರೆಸ್ಗೆ ಸೇರ್ತಾರೆ, ಯಾರು ಬಿಜೆಪಿಗೆ ಸೇರ್ತಾರೆ ಎಂಬಂತದ್ದು ಕುರಿತು ಯಾರೂ ಕೂಡ ನಿಖರವಾಗಿ ಈವರೆಗೂ ಕೂಡ ಮಾತನಾಡ್ತಿಲ್ಲ. ಆದ್ರೆ ಆರೋಪಗಳು, ಹೇಳಿಕೆಗಳು, ಪ್ರತಿ ಹೇಳಿಕೆಗಳು ಈ ಒಂದು ವಿಚಾರದ ಮೇಲೆ ನಡೀತವೆ ಅಂತ ಹೇಳ್ಬೋದು. ಸೌಮ್ಯ, ಈಗ ಅನಿಲ್, ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಒಂದು ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಮತ್ತೊಂದ್ ಕಡೆ ಸಿದ್ದರಾಮಯ್ಯನವರು ಮತ್ತೊಂದು ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಈಗ ರಮೇಶ್ ಜಾರಕಿಹೊಳಿ ಅವರು ಪ್ರಶ್ನೆ ಮಾಡಿದ್ಮೇಲೆ ಒಂದ್ ರೀತಿ ಪೇಚಿಗೆ ಸಿಲುಕದಂತಹ ರೀತಿಯಲ್ಲಿ ಮತ್ತೆ ಯೂಟರ್ನ್ ಅನ್ನ ಹೊಡೆದು ತಮ್ಮ ಸ್ಟೇಟ್ಮೆಂಟ್ ಅನ್ನೇ ಬದಲಾಯಿಸ್ತಾರೆ ಸಿದ್ದರಾಮಯ್ಯನವರು. ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದ್ರೆ ಯತ್ನಾಳ್ ಅವ್ರು ಹೇಳಿದಂತಹ ಒಂದೇ ಒಂದು ಮಾತನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಹೋಗಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ರ ಕಾಂಗ್ರೆಸ್ ನಾಯಕರು ಅಂತ. ಖಂಡಿತವಾಗಿಯೂ ಸೌಮ್ಯ, ಯಾಕಂತ ಹೇಳಿದ್ರೆ ಯಾರು ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ ಅನ್ನ ಸೇರೋದಕ್ಕೆ ಮುಂದಾಗಿದ್ದಾರೆ ಎಂಬಂತ ಯಾವುದೇ ರೀತಿಯಂತ ವಿವರಣೆ ಅಥವಾ ಹೆಸರನ್ನು ಹೇಳೋದಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗ್ತಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಆ ಎಲ್ಲ ವಿವರಗಳು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ಬಳಿ ಇವೆ ಎಂಬಂತ ಹೇಳಿಕೆಯನ್ನ ಇವತ್ತು ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರುವಂತದ್ದು. ಆದ್ರೆ ನಾನು ಯಾರನ್ನೂ ಕೂಡ ಪಕ್ಷಕ್ಕೆ ಸೇರಿಸಿಕೊಳ್ತೇನೆ ಎಂಬ ಹೇಳಿಕೆಯನ್ನ ಕೊಟ್ಟಿಲ್ಲ ಎಂದು ಅದಕ್ಕೆ ಸಿದ್ದರಾಮಯ್ಯ ಅವರು ಒಂದು ಪ್ರತಿ ಹೇಳಿಕೆಯನ್ನು, ಅಂದ್ರೆ ಸ್ಪಷ್ಟನೆಯನ್ನು ಕೊಟ್ಟಿರುವಂತದ್ದು. ಹೀಗಾಗಿ ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ ಸೇರೋದಕ್ಕೆ ಯಾವ ನಾಯಕರು ಮುಂದಾಗಿದ್ದಾರೆ, ಇದರ ಬಗ್ಗೆ ನಿಜವಾಗಿಯೂ ಕೂಡ ಮಾತುಕತೆ ನಡೆದಿದೆಯಾ ಎಂಬಂತದ್ದು ಕೂಡ ಇದೀಗ ಒಂದು ಚರ್ಚೆಗೆ ಒಳಪಡ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಪಕ್ಷ ತೊರೆದು ಹೋಗಿರುವಂತವರನ್ನ ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳೋದಕ್ಕೆ ಈ ಹಿಂದೆನೆ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಒಂದು ಏನು ಕಮಿಟಿಯನ್ನ ರಚನೆ ಮಾಡಿದ್ದಾರೆ. ಹೀಗಾಗಿ ಈ ಒಂದು ಕಮಿಟಿಯ ಮೂಲಕವೇ ಎಲ್ಲರೂ ಕೂಡ ಕಾಂಗ್ರೆಸ್ಗೆ ಬರಬೇಕಾಗ್ತದೆ. ಆದ್ರೆ ಏನು ಈಗಾಗಲೇ ಸಿದ್ದರಾಮಯ್ಯ ಅವರು ಹೇಳಿರುವ ಪ್ರಕಾರವಾಗಿ ಬಿಜೆಪಿಯ ಮಂತ್ರಿಗಳು ಯಾರು ಹೋಗ್ತಾ ಇದ್ದಾರೆ ಎಂಬುದಕ್ಕೆ ಯಾವುದೇ ರೀತಿಯಾದಂತಹ ಸ್ಪಷ್ಟತೆ ಕಾಂಗ್ರೆಸ್ನಲ್ಲಿ ಇಲ್ಲ ಅಂತ ಹೇಳ್ಬೋದು. ಅದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇರ್ಬೋದು, ಅದರ ಜೊತೆಗೆ ರಾಜ್ಯ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಇರ್ಬೋದು, ಅವರೆಲ್ಲರೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಪಕ್ಷಕ್ಕೆ ಬಂದಿರುವಂತಹ ಯಾವುದೇ ಶಾಸಕರು ಬೇರೆ ಪಕ್ಷಕ್ಕೆ ಹೋಗೋದಿಲ್ಲ, ಅವರು ಈ ಬಾರಿ ಕೂಡ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೆ. ಮತ್ತು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಲವು ಶಾಸಕರುಗಳು ನಮ್ಮ ಒಂದು ಸಂಪರ್ಕದಲ್ಲಿದ್ದಾರೆ, ಅವರು ಬಿಜೆಪಿಯನ್ನು ಸೇರೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎಂಬ ಹೇಳಿಕೆಯನ್ನ ರಾಜ್ಯ ಬಿಜೆಪಿ ನಾಯಕರು ಕೊಟ್ಟಿರುವಂತದ್ದು. ಅದರಲ್ಲೂ ಕೂಡ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಕೊಟ್ಟಿರುವಂತದ್ದು. ಹೀಗಾಗಿ ಈ ಒಂದು ವಿಚಾರ ಏನಿದೆ, ಒಂದು ವರ್ಷ ಚುನಾವಣೆಗೆ ಬಾಕಿ ಉಳಿದಿರುವಾಗಲೇ ಈಗಾಗಲೇ ಪಕ್ಷಾಂತರದ ಬಗ್ಗೆ ಚರ್ಚೆ ಮಾಡ್ತಿರುವಂತದ್ದು ಯಾಕೆ ಎಂಬಂತಹ ಒಂದು ರಾಜಕೀಯ ಚರ್ಚೆಗಳು ಈಗ ರಾಜ್ಯದಲ್ಲಿ ಉಂಟಾಗಿರುವಂತದ್ದು. ಒಟ್ಟಾರೆಯಾಗಿ ಈ ಎಲ್ಲ ಬೆಳವಣಿಗೆಗಳು ನಡೀತಾ ಇದ್ರು ಕೂಡ ಯಾವುದಕ್ಕೂ ಕೂಡ ಸ್ಪಷ್ಟತೆ ಇಲ್ಲ. ಯಾರು ಬಿಜೆಪಿಯನ್ನು ಬಿಡ್ತಾರೆ, ಕಾಂಗ್ರೆಸ್ ಅನ್ನ ಸೇರ್ತಾರೆ ಎಂಬುದಕ್ಕೆ ಕಾಂಗ್ರೆಸ್ ನಾಯಕರ ಬಳಿಯೂ ಕೂಡ ಒಂದು ಸ್ಪಷ್ಟವಾದಂತಹ ಏನೋ ಒಂದು ಪ್ರತಿಕ್ರಿಯೆ ಅಥವಾ ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ ಅಂತ ಹೇಳ್ಬೋದು. ಸೌಮ್ಯ, ಥ್ಯಾಂಕ್ ಯು ಅನಿಲ್ ತಮ್ಮ ಇನ್ಫಾರ್ಮೇಶನ್ಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ದೊಡ್ಡ ಮಟ್ಟಿನ ಸುದ್ದಿಗೆ ಕಾರಣವಾಗಿದೆ. ಆರೋಪ ಪ್ರತ್ಯಾರೋಪಗಳು ಕೂಡ ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ. ಇದೆಲ್ಲದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಸಂಕೇತ್ ಏಣಗಿ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆ ಬಿಜೆಪಿ ವಕ್ತಾರರಾಗಿರುವಂತಹ ಮಹೇಶ್ ಅವರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಕೇತ್ ಸರ್ ಹಾಗೆ ಮಹೇಶ್ ಸರ್, ನಿಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಕೇತ್ ಸರ್, ಈಗ ದೊಡ್ಡ ಮಟ್ಟದಲ್ಲಿ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣವಾಗಿರುವಂತದ್ದು ಪಕ್ಷಾಂತರ ವಿಚಾರ.
ನಿಜಕ್ಕೂ ಕಾಂಗ್ರೆಸ್ ತೆಕ್ಕೆಯಲ್ಲಿ ಬಿಜೆಪಿ ಶಾಸಕರಿದ್ದಾರಾ ಅಂತ? ನೋಡಿ, ಸಾಕಷ್ಟು ಬೆಳವಣಿಗೆಗಳು ಒಂದು ಹೆಚ್ಚು ಕಡಿಮೆ 1 ವರ್ಷದಿಂದ ನಡೀತಾ ಇದ್ದಾವೆ ಬಿಜೆಪಿ ವಲಯದಲ್ಲಿ. ಈ ಮುರುಗೇಶ್ ನಿರಾಣಿ ವಿಚಾರ ಆಗಿರಬಹುದು ಅಥವಾ ಯತ್ನಾಳರ ವಿಚಾರ ಆಗಿರಬಹುದು. ಯತ್ನಾಳರು ಬಹಿರಂಗವಾಗಿ ಸೆಡ್ ಹೊಡೆದು ನಿಂತವರು ಬಿಜೆಪಿ ವಿರುದ್ಧ, ಆಡಳಿತ ವೈಖರಿ ವಿರುದ್ಧ, ಅಲ್ಲಿ ಪಾರಂಪರವಾದರ ವಿರುದ್ಧ. ಅದೇ ರೀತಿ ರಮೇಶ್ ಜಾರಕಿಹೊಳಿ ಮತ್ತೊಂದು ಪ್ರತಿ ಹಂತದಲ್ಲಿ ಒಂದೊಂದು ಟಾಂಗ್ ಕೊಡ್ತಾ ಹೋಗ್ತಾರೆ ಬಿಜೆಪಿಗೆ. ಅವ್ರಿಗೆ ನೆಮ್ಮದಿಯಿಂದ ಇರೋದಕ್ಕೆ ಬಿಡ್ತಾ ಇಲ್ಲ. ಮತ್ತೆ ವಿಶ್ವನಾಥ್ ಅವರು ಕೂಡ ಇವ್ರ ನೆಮ್ಮದಿಯನ್ನ ಹದಗೆಡಿಸ್ಬಿಟ್ಟಿದ್ದಾರೆ. ಇವರು ಪ್ರತಿಯೊಂದು ತಪ್ಪನ್ನು ಅವರೇ ಎತ್ತಿ ಹೇಳ್ತಾ ಇದ್ದಾರೆ. ಏನೇನದ್ರಲ್ಲಿ ಅಸಮಾಧಾನದ ಅಲೆಗಳಿದಾವೆ ಎಲ್ಲ ಕಡೆ ಬೀಸ್ತಾ ಇದಾವೆ. ಸಿ.ಟಿ. ಯೋಗೇಶ್ವರದ್ದು ಮತ್ತೊಂದು ಕತೆ. ಅವರು ಈ ಸರಿ ದಸರಾದಲ್ಲಿ ಬೇರೆಯವರು ಆಗ್ತಾರೆ ಅಂತ ಒಂದು 8 ತಿಂಗಳು ಮುಂಚೆನೆ ಹೇಳಿದ್ರು. ಆ ಪ್ರಕಾರ ಬದಲಾವಣೆನೂ ಆಯ್ತು. ಆ ಪ್ರಕಾರ ಅವ್ರು ಮುಂದೂ ಬರೆದ್ರು. ಸಿ.ಟಿ. ರವಿ ಅವರು ಮತ್ತೊಂದು ಹೇಳಿದ್ರು, ಇದರಲ್ಲಿ ಪರಂಪರವಾದವಿಲ್ಲ. ಅವರು ಯಾರು ಯಡಿಯೂರಪ್ಪನವರು ಅವರು ಪಕ್ಷ ಅಲ್ಲ, ಅವ್ರ ಪಕ್ಷದಲ್ಲಿ ಒಬ್ಬರು ಪ್ರತಿನಿಧಿ ಅಂತ ಹೇಳ್ಬಿಟ್ಟು ಯಡಿಯೂರಪ್ಪನ ವಿರುದ್ಧ ನೇರವಾಗಿ ಅವರು ಅಖಾಡಕ್ಕೆ ಇಳಿದಂತವ್ರು ಸಿ.ಟಿ. ರವಿ. ಮತ್ತೆ ರೇಣುಕಾಚಾರ್ಯ ಅವರು ಮತ್ತೊಂಥರ. ಹಾಗಾಗಿ MTB ನಾಗರಾಜ್ ಅವರು ಇತ್ತೀಚೆಗೆ ಇದರಲ್ಲಿ ಸೇರ್ಪಡೆ ಆದವರು. ಮತ್ತು ಉಮೇಶ್ ಕತ್ತಿ ಈಗ ಬಂಡಾಯ ಅಭ್ಯರ್ಥಿ ತರ ಈಗ ಅಲ್ಲಿಂದ ನಡೀತಾ ಇದೆ. ಉಮೇಶ್ ಕತ್ತಿ ಅವರ ಔತಣ ಕೂತಾಗಿರ್ಬೋದು ಅಥವಾ ಈ ಜಾರಕಿಹೊಳಿ ಅವರ ಪ್ರಾತಿನಿಧ್ಯಕ್ಕೆ ಸಂಬಂಧಪಟ್ಟಂಗೆ ಮಂತ್ರಿ ಮಂಡಳದಲ್ಲಿ ಅದರ ವಿರುದ್ಧ ಅಸಮಾಧಾನದ ಅಲೆ ಏನಿದೆ ಅದೆಲ್ಲ ಆಗ್ತಾ ಇದೆ. ಮತ್ತೆ ಇತ್ತೀಚೆಗೆ ಆಗಿರುವಂತ MLC ಎಲೆಕ್ಷನ್ ದಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿಗಾಗಿರುವಂತ ಸೋಲ್ ಏನಿದೆ, ಒಂದು ಜಿಲ್ಲೆಯಲ್ಲಿ 13 ಜನ ಬಿಜೆಪಿ MLA-ಗಳದ್ದು, 2 ಬಿಜೆಪಿ MP-ಗಳದ್ದು ಕೂಡ ಇವರ ಜಾರಕಿಹೊಳಿ ಅವರ ಇದೆ ಕೈವಾಡದಿಂದ ಅಂತ ಇವ್ರೇನು ಆರೋಪ ಮಾಡ್ತಾ ಇದಾರೆ, ನೇರವಾಗಿ ಅಥವಾ ಪ್ರತ್ಯಕ್ಷವಾಗಿನೇ ಆರೋಪ ಮಾಡ್ತಾ ಇದ್ರು. ಇವೆಲ್ಲ ವಿಚಾರಗಳಿಂದ ಅಸಮಾಧಾನದ ಅಲೆ ಬಿಜೆಪಿಯಲ್ಲಿ ಅತಿಯಾಗಿ ಇದೆ. ಮತ್ತೆ ಇನ್ನೊಂದು ಮಿತಿಮೀರಿದ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಾ ಇದೆ ಬಿಜೆಪಿ ಸರ್ಕಾರದ ಮೇಲೆ. ಹಾಗೂ ಪಕ್ಷಪಾತ ಮತ್ತು ಅದ್ರ ನಡೀತಾ ಇದೆ ಅಂತ ಅನ್ನೋದ್ರ ಬಗ್ಗೆ, ಗುಂಪುಗಾರಿಕೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಮಾಧ್ಯಮದಲ್ಲಿ ಬಂದಿದೆ. ಪಕ್ಷಾಂತರಿಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡಲಾಗ್ತದೆ, ಮೂಲ ಬಿಜೆಪಿಗರಿಗೆ ಕಡೆಗಣಿಸಲಾಗ್ತಾ ಇದೆ ಅನ್ನೋದೊಂದು ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ ಬಿಜೆಪಿಯಲ್ಲಿ. ಮತ್ತು ಎಷ್ಟೋ ಜನ ಮೂಲ ಬಿಜೆಪಿಗರಿಗೆ ಮಂತ್ರಿ ಮಂಡಳದಲ್ಲಿ ನಿರಾಕರಣೆ ಆಗಿದೆ, ಪ್ರಾತಿನಿಧ್ಯ ಕೊಟ್ಟಿಲ್ಲ ಅವರಿಗೆ. ಬೋರ್ಡ್ಗಳಿಗೆ ಅಥವಾ ನಿಗಮ ಮಂಡಳಿಗಳಿಗೆ ಕೂಡ ಅವ್ರನ್ನ ಪ್ರಾತಿನಿಧ್ಯ ಕೊಟ್ಟಿಲ್ಲ ಅನ್ನೋದು, ನಿರಾಕರಣೆ ಮಾಡಿದ್ದಾರೆ ಅನ್ನೋದು ಒಂದಾಗ್ಲಿ. ಮತ್ತು ಈ ಸರ್ಕಾರ ಜಾಸ್ತಿ ಪಕ್ಷಾಂತರಿಗಳಿಗೆ ಏನ್ 17 ಜನ ಬಂದಿದ್ರಲ್ಲ ಇವರು, ಆ 17 ಜನಕ್ಕೆ ಜಾಸ್ತಿ ಮಣೆ ಹಾಕ್ತಾ ಇದೆ ಅನ್ನೋದು ಬಹಳ ಗಂಭೀರವಾದ ಆರೋಪ ಇರೋದ್ರಿಂದ ಆ 17 ಜನರ ತಾಳಕ್ಕೆ ತಕ್ಕಂತ ಸರ್ಕಾರ ಕುಣಿಯುತ್ತಿದೆ ಅನ್ನೋದು ಒಂದು ಬಹಳ ಇದು ಗಂಭೀರವಾದ ಆರೋಪವನ್ನ ಮೂಲ ಬಿಜೆಪಿಗರು ನೇರವಾಗಿ ಮಾಡ್ತಾ ಇದ್ದಾರೆ. ಮತ್ತೆ ಇದೆಲ್ಲ ವಿಚಾರಗಳನ್ನ ನೋಡಿದ್ರೆ ಕೋವಿಡ್ ದಲ್ಲಿ ಜಾಸ್ತಿ ಇವರಿಗೆ ಪರಿಹಾರ ಬಿಡುಗಡೆ ಆಗದೆ ಇರೋದಾಗ್ಲಿ ಅಥವಾ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತಗೊಂಡಿರೋದಾಗ್ಲಿ, ಇವೆಲ್ಲಾ ವಿಚಾರಗಳನ್ನ ಇಟ್ಕೊಂಡು ಗುಂಪುಗಾರಿಕೆ ಈಗಾಗಲೇ ಬಿಜೆಪಿಯಿಂದ ಮೊದಲಿನಿಂದ ಬಂದಿರೋದೆ. ಬಿಜೆಪಿಯಲ್ಲಿ ಗುಂಪುಗಾರಿಕೆ ಅದೇನು ಅವಿಭಾಜ್ಯ ಅಂಗ. ಮೊದಲು ಯಡಿಯೂರಪ್ಪನವ್ರು ಇದ್ದಾಗೂ ಕೂಡ, ಈಗಲ್ಲ, ಮೊದಲಿನ ಸರಗಿದ್ದಾಗೂ ಕೂಡ 5 ವರ್ಷದಲ್ಲಿ ಈಗ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ, ನಾಯಕರ ನಡುವೆ ಸಾಮರಸ್ಯ ಇಲ್ಲ, ಅವರದೇ ಗುಂಪುಗಾರಿಕೆ ಇದೆ, ಸಾಕಷ್ಟು ಸಮಸ್ಯೆಗಳ ಸುಳಿಯಲ್ಲಿ ಅವರೇ ಸಿಲುಕೊಂಡಿದ್ದಾರೆ ಅಂತ. ಹಾಗಾದ್ರೆ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಕೂಡ ಸರಿಯಾಗಿದ್ಯಾ? ಕಾಂಗ್ರೆಸ್ ನಲ್ಲಿ ಈಗ ಒಂದ್ ಕಡೆ DK ಬಣ ಇದೆ, ಮತ್ತೊಂದ್ ಕಡೆ ಸಿದ್ದರಾಮಯ್ಯನವ್ರ ಬಣ ಇದೆ. ಈ ನಾಯಕರುಗಳೇ ವ್ಯತಿರಿಕ್ತವಾದಂತಹ ಹೇಳಿಕೆಗಳನ್ನ ಕೊಡ್ತಾರೆ, ಆ ನಂತರ ಅದನ್ನ ಸರಿ ಮಾಡೋದಕ್ಕೆ ಮತ್ತೆ ಇನ್ನೊಂದ್ ರೀತಿಯಾದಂತಹ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ. ಅವರ ನಡುವೆಯೇ ಸಾಮರಸ್ಯ ಇಲ್ಲ. ಹಾಗಾಗಿ ಕಾಂಗ್ರೆಸ್ ನಿಂದಲೇ ಎಲ್ಲರೂ ಬಿಟ್ಟು ಬರ್ತಾರೆ, ಕಾಂಗ್ರೆಸ್ ನಿಂದಲೇ ಬಿಜೆಪಿಗೆ ಬರ್ತಾರೆ ಅಂತ ಸ್ವತಃ CM ಅವರೇ ಇವತ್ತು ಹೇಳಿದ್ದಾರೆ. ನೋಡಿ, ಅವ್ರು CM ಅವ್ರು ಹೇಳ್ತಾ ಇರೋದು ತಪ್ಪು. ಯಾವ ವಿಚಾರಕ್ಕೆ ತಪ್ಪು ಅಂತ ಹೇಳ್ತೀನಿ ನೋಡಿ. ಕಾಂಗ್ರೆಸ್ ಇವತ್ತಿಗೆ ಅಧಿಕಾರದಲ್ಲಿ ಇಲ್ಲ, ಇದು ವಿರೋಧ ಪಕ್ಷದಲ್ಲಿದೆ. ಈ ಶಾಸಕಾಂಗ ಪಕ್ಷದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯನವರು ಇರ್ತಾರೆ. ಅವ್ರ ಶಾಸಕರಿಗೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯನವರು ಅವರು ನಾಯಕರು, ಶಾಸಕಾಂಗಕ್ಕೆ ಸಂಬಂಧಪಟ್ಟಂಗೆ ಅಥವಾ ವಿರೋಧ ಪಕ್ಷಕ್ಕೆ ಸಂಬಂಧಪಟ್ಟಂಗೆ ಸದನದಲ್ಲಿ ಅವರ ನಾಯಕರು, ಅದಕ್ಕೆ ಸಂಬಂಧಪಟ್ಟಂಗೆ ಅವರೇ ಲೀಡರು. ಮತ್ತೆ ಇನ್ನೊಂದು ಪಕ್ಷಕ್ಕೆ ಸಂಬಂಧಪಟ್ಟಂಗೆ DK ಶಿವಕುಮಾರ್ ಅವರು ನಾಯಕರು, ಅಧ್ಯಕ್ಷರು, ಅದಕ್ಕೆ ಅವರೇ ಲೀಡರು. ಪಕ್ಷದ ವಿಚಾರಗಳಿಗೆ ಸಂಬಂಧಪಟ್ಟಂಗೆ DK ಶಿವಕುಮಾರ್ ಅವ್ರ ನಿರ್ಣಯನೇ ಅಂತಿಮ ಆಗ್ತದೆ ಮತ್ತು ಕಮಿಟಿ ಇರ್ತದೆ, ಅದಕ್ಕೆಲ್ಲ ಸಂಬಂಧಪಟ್ಟಂತ ಟೀಮ್ ಇರ್ತದೆ. ಟೀಮಿನಿಂದ ತೆಗೆದುಕೊಳ್ಳುವಂತ ನಿರ್ಣಯಗಳು ಇವರು ಕೆಲವೊಂದು ಈ ವಿರೋಧ ಪಕ್ಷದ ನಾಯಕರನ್ನ ಕೇಳಿ ತೆಗೆದುಕೊಳ್ಬೇಕಾಗ್ತದೆ, ಕೆಲವೊಂದು ಅವ್ರನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕಾಗಿಲ್ಲ ಆಂತರಿಕ ವಿಚಾರಗಳಿಗೆ ಸಂಬಂಧಪಟ್ಟಂಗೆ. ಹಾಗಿದ್ದಾಗ ಇಂಟರ್ನಲ್ ಸಂಬಂಧಪಟ್ಟಂತದಕ್ಕೆ ಏನಿದ್ರೆ ಇವರು ಯಾರು ಸಿದ್ದರಾಮಯ್ಯನವ್ರನ್ನ ಕೇಳಿಲ್ಲ ಅಂದ ಮಾತ್ರಕ್ಕೆ ಸಿದ್ದರಾಮಯ್ಯ ಅಥವಾ ಇವ್ರ ಮಧ್ಯೆ ಮನಸ್ತಾಪ ಇದೆ ಅಂತ ಏನಿದೆ, ಇದು ಬಿಜೆಪಿಯವರ ಒಂದು ಹುನ್ನಾರ. ಏನಂದ್ರೆ ಅವರವರಲ್ಲಿ ಸರಿ ಇಲ್ಲ ಅಂತ ಹೇಳೋದು. ಯಾಕೆಂದ್ರೆ ಇವ್ರು ಸರಿ ಇಲ್ಲ ಅಂದ ಮಾತ್ರಕ್ಕೆ ಬಿಜೆಪಿ ಸರಿ ಆಗಲ್ಲ. ಈಗ ಇಬ್ರು ಜೊತೆಗೇನೆ ಮೊನ್ನೆ ಮೇಕೆದಾಟದ ವಿಚಾರಕ್ಕೆ ಹೋಗಿದ್ರು, ಇಬ್ರು ಕೂಡನೆ ಹೋರಾಟ ಮಾಡಿದ್ರು.
ಇಬ್ರು ಕೂಡನೇ ಅದರಲ್ಲಿ ಒಂದೇ ನಿಲುವನ್ನ ತೆಗೆದುಕೊಂಡ್ರು. ಹೀಗೆ ಸಾಕಷ್ಟು ವಿಚಾರಗಳಲ್ಲಿ ಈಗ ನೋಡಿ, ಮತ್ತೆ ಸದನದಲ್ಲಿ ಒಂದು ವಿಚಾರ ಬಂತು ಮೊನ್ನೆ, ಈ ಮತಾಂತರದ ಕಾಯ್ದೆ ಬಗ್ಗೆ ಅಂತ ಏನೋ ಬಂತು. ಅದ ಬಂದಾಗನು ಕೂಡ ಒಂದು ಸ್ಪಷ್ಟ ನಿಲುವು ನಮ್ಮ ಪಕ್ಷದಿತ್ತು. ಪಕ್ಷದ ನಿಲುವೇನೆ ಕೂಡ ಸಿದ್ದರಾಮಯ್ಯನವರು ಅಲ್ಲಿ ತಗೊಂಡಿರೋದು ವಿರೋಧ ಪಕ್ಷದ ನಾಯಕರಾಗಿ. ಹಾಗಾಗಿ ಎಲ್ಲ ಕಡೆನೂ ಕೂಡ ಪಕ್ಷದ ನಿಲುವು ಏನಿರ್ತದೆ ನೋಡಿ, ನಮ್ಮಲ್ಲಿ ಡೆಮೋಕ್ರಸಿ ಇದೆ. ಡೆಮೋಕ್ರಸಿ ಇದ್ದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ವಿಚಾರಗಳಲ್ಲಿ ವಿನಿಮಯ ಮಾಡ್ಕೋಬೇಕಾದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದು ಉಂಟು. ಡೆಮೋಕ್ರಸಿ ಇದ್ದಾಗ ಇದಾಗ್ತದೆ. ಎಲ್ಲಿ ಡಿಕ್ಟೇಟರ್ಶಿಪ್ ಇರ್ತದೆ ಅಲ್ಲಿ ಯಾವ ಇಂಥವಿರಲ್ಲ. ಯಾರು ಮೇಲ್ಗಡೆಯಿಂದ ಒಂದು ಲೆಟರ್ ಕಳಿಸ್ತಾರೆ ಅಥವಾ ಮೋದಿ ಅವ್ರು ಹೇಳ್ತಾರೆ ಅದೇ ಕರೆಕ್ಟ್ ಅಂತ ಹೇಳ್ಬೋದು. ಆ ತರ ನಮ್ಮ ಪಕ್ಷದಲ್ಲಿಲ್ಲ. ಮತ್ತೆ ಈ ತರ ಈ ಡಿಸೆಂಟಿಂಗ್ ಒಪಿನಿಯನ್ ಯಾವಾಗಿದ್ರು ಸ್ವಾಗತಾರ್ಹ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಈ ನಮ್ಮಲ್ಲಿ ಭಿನ್ನಮತ ಇದೆ ಅನ್ನೋಕ್ಕಿಂತ ಡೆಮೋಕ್ರಸಿ ಇದೆ ಅಂತ ನಾನು ಹೇಳ್ದಲ್ಲ. ಓಕೆ, ಇನ್ನು ಮಹೇಶ್ ಅವರೇ, ಯತ್ನಾಳ್ ಅವರು ಕೊಟ್ಟಂತಹ ಒಂದೇ ಒಂದು ಸ್ಟೇಟ್ಮೆಂಟ್ ಇವತ್ತು ಇಷ್ಟೆಲ್ಲ ಬೆಳವಣಿಗೆಗಳಿಗೆ ಕಾರಣ ಆಗಿದೆ. ಅಧಿಕಾರದಲ್ಲಿದೆ ಪಕ್ಷ, ಅಂಥ ಒಂದು ಪಕ್ಷದ ಶಾಸಕರು ಚುನಾವಣಾ ಆಯೋಗ ಚುನಾವಣೆ ಘೋಷಣೆ ಮಾಡ್ತಿದ್ದ ಹಾಗೆ ಸಚಿವ ಸ್ಥಾನದಲ್ಲಿ ಇರೋರೆಲ್ಲ ರಾಜೀನಾಮೆ ಕೊಟ್ಟು ಹೋಗ್ತಾ ಇರ್ತಾರೆ, ಜೂಟ್ ಹೇಳ್ತಾ ಇದ್ದಾರೆ ಅಂತ ಬಹಿರಂಗವಾಗಿ ಕೊಡುವಂತಹ ಒಂದು ಸ್ಟೇಟ್ಮೆಂಟೇ ಇಷ್ಟೆಲ್ಲ ಬೆಳವಣಿಗೆಗಳಿಗೆ ಕಾರಣ ಆಗಿರುವಂಥದ್ದು. ಇಲ್ಲಿ ಪ್ರಶ್ನೆ ಏನಂತಂದ್ರೆ, ಯತ್ನಾಳ್ ಅವರು ಅದು ಒಂಥರ ಅಬ್ಯೂಚರ್ ಅಫೆಂಡರ್ ಇದ್ದಂಗೆ. ಅವರು ಕಳೆದ 2 ವರ್ಷಗಳಿಂದ ಸದಾ ಸುದ್ದಿಯಲ್ಲಿರ್ಬೇಕು ಅನ್ನೋ ಒಂದು ಅಭಿಲಾಷೆಯಿಂದ ಅನೇಕ ಸಂಗತಿಗಳನ್ನ ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ. ಒಂದು ನಶಿಸಿ ಹೋಗ್ತಾ ಇರ್ತಕ್ಕಂಥ ಒಂದು ರಾಜಕೀಯ ಪಾರ್ಟಿ, ಅಸ್ತಂಗತ ಆಗ್ತಾ ಇರ್ತಕ್ಕಂಥ ಒಂದು ಕಾಂಗ್ರೆಸ್. ಈ ದೇಶದ ಪುರಾತನವಾದಂತಹ ಪಾರ್ಟಿ 1958ರಲ್ಲಿ ಅದನ್ನ ವಿಸರ್ಜನೆ ಮಾಡಬೇಕು ಅಂತ ಏನ್ ಮಾಡಿದ್ರು ಅದನ್ನ ಜನ ವಿಸರ್ಜನೆ ಮಾಡ್ತಾ ಇದೆ. ದೇಶದಲ್ಲಿ ನೀವು ನಡೀತಾ ಇದೆ, 5 ರಾಜ್ಯಗಳ ಚುನಾವಣೆ ನಡೀತಾ ಇದೆ, ಇಡೀ ದೇಶಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೀತಾ ಇದೆ. ಯಾವ್ದಾದ್ರೂ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಸೇರುವಂತ ಒಬ್ಬ ಯಾವ್ದಾದ್ರು ರಾಜಕಾರಣಿ ನೀವು ತೋರಿಸ್ಬಿಡಿ. ಹಗಲು ಕಂಡಂತ ಬಾವಿಗೆ ರಾತ್ರಿ ಹೋಗಿ ಬೀಳ್ತಾರೆ ಅನ್ನೋ ತರ ಯಾರು ಮುಗಿದು ಹೋಗದೆ ಈ ದೇಶದ ಜನ ಕಾಂಗ್ರೆಸ್ ಅನ್ನ ಏನು ಕಾಂಗ್ರೆಸ್ ಮುಕ್ತ ಭಾರತ ಅಂದ್ರೆ ಕಾಂಗ್ರೆಸ್ಸಿನ ಕಲ್ಚರ್, ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನ ಮುಕ್ತ ಮಾಡ್ಬೇಕು ಅಂತ ಏನ್ ಅನ್ಕೊಂಡಿದ್ದಾರೆ, ಆ ಕಾಂಗ್ರೆಸ್ ಅನ್ನ ಜನ ಮಾಡ್ತಾ ಇದ್ದಾರೆ. ಪ್ರತಿ ದಿನ ಒಬ್ಬ ಕಾಂಗ್ರೆಸ್ಸಿಗ ಕಾಂಗ್ರೆಸ್ ಬಿಟ್ಟು ಬೇರೆ ಪರ್ಯಾಯವಾದಂತ ರಾಜಕೀಯ ನೆಲೆಯನ್ನ ಹುಡ್ಕೊಳ್ತಾ ಇದ್ದಾರೆ. ಯಾರು ಮೂರ್ಖರು ಮಾತ್ರ ಕಾಂಗ್ರೆಸ್ಸಿನ ಬಾಗಿಲಿಗೆ ಹೋಗ್ತೀವಿ, ನಾವು ಬಾಗಿಲು ತಡ್ತೀವಿ ಅಂತ ಏನಾದ್ರು ಭಾವಿಸಿದ್ರೆ, ಬಹುಶಃ ಯಾರು ನಮ್ಮ ಸ್ನೇಹಿತರು ಈಗ ಮಾತನಾಡಿದ್ರು ಬಹಳ ನನಗೆ ನಗು ಬಂತು. ಏನಂತಂದ್ರೆ, ಕಾಂಗ್ರೆಸ್ನಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ ಅಂತೇಳಿ. ಬಹುಶಃ ನನಗೆ ಸಂಕೇತ್ ಅವ್ರ ಬಗ್ಗೆ ನನಗೆ ಒಂಥರ ಅನ್ನಿಸ್ತು. ಪಾಪ ರಾಜಕೀಯವಾಗಿ ಮತ್ತಷ್ಟು ಅವರಿಗೆ ಒಂದಷ್ಟು ಅವೇರ್ನೆಸ್ ಬರ್ಬೇಕಾಗಿತ್ತು ಅಂತೇಳಿ. ಕಾಂಗ್ರೆಸ್ ಅಂತಂದ್ರೆ ಇಂದಿರಾ ಅಂದ್ರೆ ಇಂಡಿಯಾ ಅಂತೇಳಿ, ಈ ದೇಶದೊಳಗಡೆ ಹೈಕಮಾಂಡ್ ಅನ್ನತಕ್ಕಂತ ಸಂಸ್ಕೃತಿಯನ್ನ ತಂದಂತವ್ರು ಕಾಂಗ್ರೆಸ್ನವ್ರು. ಕಾಂಗ್ರೆಸ್ ಒಳಗಡೆ ಪ್ರಜಾಪ್ರಭುತ್ವದ ಯಾವುದೇ ಒಂದು ಮೌಲ್ಯಗಳು ಉಳಿದೇ ಇಲ್ದಿರ್ತಕ್ಕಂಥ ಜಾಗ. ನಶಿಸಿ ಹೋಗ್ತಾ ಇರ್ತಕ್ಕಂಥ ಪಾರ್ಟಿಗೆ ಯಾರು ಸೇರ್ತಾರ? ಇಡೀ ದೇಶದ ಜನ ಒಂದು ಪರ್ಯಾಯವಾದ ಬಿಜೆಪಿಯಿಂದ ಯಾರು ಹೋಗೋ ಪ್ರಶ್ನೆಯೇ ಇಲ್ಲ ಅಂತ ಹೇಳ್ತೀರಿ. ಯಾರು ಹೋಗಿ ಸೇರ್ತಾರೆ ಮೇಡಮ್? ಓಕೆ, ನಾನ್ ಕೇಳ್ತಿರ್ತಕ್ಕಂಥದ್ದು, ಈಗ ನೀವು ಈಗ ಮಾಧ್ಯಮದಲ್ಲಿದ್ದೀರಿ, 5 ರಾಜ್ಯಗಳ ಚುನಾವಣೆ ನಡೀತಾ ಇದೆ. ಚುನಾವಣೆಗಳಲ್ಲಿ ಜನಗಳು ಬದಲಾವಣೆಗಳೇ ಮಾಡ್ತಿದ್ದಾರೆ. ಯಾವ ಪಾರ್ಟಿಗೆ ಹೋಗ್ತಿದ್ದಾರೆ? ಇಲ್ಲ ಬಿಜೆಪಿಗೆ ಸೇರ್ತಿದ್ದಾರೆ, ಬಿಜೆಪಿ ಬಿಟ್ಟು ಬೇರೆ ಪಾರ್ಟಿಗೆ ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ಹತ್ತಿರತ ಮಹಾರಥರು 30 ವರ್ಷ 40 ವರ್ಷದಿಂದ ಕಾಂಗ್ರೆಸ್ ಅನ್ನ ಬಿಟ್ಟು ಬೇರೆ ರಾಜಕೀಯದ ನೆಲೆಯನ್ನ ಯಾಕೆ ಹುಡ್ಕೊಂಡು ಹೋಗ್ತಾ ಇದ್ದಾರೆ? ಸ್ವತಃ ರಾಯ್ಬರೇಲಿ ಒಳಗಡೆ ಪ್ರಿಯಾಂಕಾ ಗಾಂಧಿ ಅವರ ಬಲಗೈ ಇದ್ದಂಥದ್ದು, ಯಾವ ರಾಹುಲ್ ಗಾಂಧಿ ಅವರ ಬಲಗೈ ಇದ್ದಂಥದ್ದು ಆರ್.ಎನ್. ಸಿಂಗ್ ನಿನ್ನೆ ದಿನ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಕಾಂಗ್ರೆಸ್ ಅವರು ಭ್ರಮೆ ಒಳಗಡೆ ಇದ್ದಾರೆ. ಕಾಂಗ್ರೆಸ್ ಬಹಳ ಸ್ಪಷ್ಟವಾಗಿ ನಾ ಹೇಳ್ತಾ ಇದ್ದೀನಿ, ಗೋಡೆಯ ಮೇಲೆ ಬಹಳ ಸ್ಪಷ್ಟವಾಗಿ ಬರೆದಿದೆ, ಕಾಂಗ್ರೆಸ್ಸಿನ ಅಸ್ತಂಗತ ಕರ್ನಾಟಕದಿಂದ ಪ್ರಾರಂಭ ಆಗ್ತದೆ. ಅವ್ರೇನು ಅಳಿವು ಉಳಿವು ಏನು ಕಾಂಗ್ರೆಸ್ ಅಂತ ಭಾವಿಸ್ಕೊಂಡಿದ್ದಾರೆ, ಏನೋ ನಾವು ಬರ್ತೀವಿ ಅಂತೇಳಿ ಸೂಟ್ ಹೊಲಿಸ್ಕೊಂಡು ಮಹಾರಥ ಅತಿರಥರು ಓಡಾಡ್ತಾ ಇದ್ದಾರೆ, ಅದು ಬಹಳ ಹತ್ತಿರದಲ್ಲಿ ಅವರ ವಾಸ್ತವ ಸ್ಥಿತಿ ಅವರಿಗೆ ಅರಿವಾಗುತ್ತೆ. ಓಕೆ ಸರ್,
ಸಂಕೇತ್ ಅವರೇ, ಮಹೇಶ್ ಅವರ ನಿಮ್ಮ ಜೊತೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಮಾತಾಡ್ತೀನಿ. ಈಗ ಚಿಕ್ಕದೊಂದು ಬ್ರೇಕ್ ತಗೊಂಡು ಬೇಗ ವಾಪಸ್ ಬರ್ತೀವಿ. ಒಟ್ಟಾರೆಯಾಗಿ ಕಾಂಗ್ರೆಸ್ಗೆ ಸೇರುವ ಪ್ರಶ್ನೆ ಇಲ್ಲ ಅಂತ ಮಹೇಶ್ ಅವರು ಹೇಳ್ತಾ ಇದ್ರೆ, ಸಂಕೇತ್ ಅವರ ವಾದವೇ ಕೂಡ ಬೇರೆ ಆಗಿರುವಂಥದ್ದು. ಬಿಜೆಪಿಯಲ್ಲಿ ಸಾಕಷ್ಟು ಒಳ ಜಗಳಗಳಿದೆ. ಈಗ ಉಸ್ತುವಾರಿಯನ್ನ ಅವರ ಸ್ವಕ್ಷೇತ್ರದಲ್ಲಿ ಕೊಟ್ಟಿಲ್ಲ ಅಂತ ನಾಯಕರುಗಳು ಮುನುಗಿಸಿಕೊಂಡಿದ್ದಾರೆ. ಹಳಬರನ್ನ ಹಿರಿಯರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶ ಮಾಡಿಕೊಡ್ತಾರೆ, ಇಲ್ಲ ಹಿರಿಯರನ್ನ ಪಕ್ಷನಿಷ್ಠರನ್ನ ಕಡೆಗಣಿಸಲಾಗ್ತಾ ಇದೆ ಅನ್ನೋದು ಕುರಿತಂತೆ ಕೂಡ ಸಾಕಷ್ಟು ಅಸಮಾಧಾನಗಳಿದೆ. ಇದೆಲ್ಲದರ ಬಗ್ಗೆ ನಾವು ಮತ್ತಷ್ಟು ಚರ್ಚೆ ಮಾಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಪಕ್ಷಾಂತರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಯಕರ ನಡುವೆ ಮಾತಿನ ಭರಾಟೆ ಜೋರಾಗಿರುವಂಥದ್ದು. ಈ ಕುರಿತಂತೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಈಗ ಸಂಕೇತ್ ಸರ್, ಈಗ ಎಲೆಕ್ಷನ್ ಬಂದಂತಹ ಸಂದರ್ಭದಲ್ಲಿ ಈ ರೀತಿ ಪಕ್ಷಾಂತರ ಮಾಡುವಂಥದ್ದು, ಆ ವಿಚಾರ ಮುನ್ನೆಲೆಗೆ ಬರುವಂಥದ್ದು ಸಹಜ. ಈ ಹಿಂದೆಯೂ ಕೂಡ ನಾವು ಸಾಕಷ್ಟು ಬಾರಿ ಆ ರೀತಿಯಾದಂತಹ ಉದಾಹರಣೆಗಳನ್ನ ನೋಡಿದೀವಿ. ಆದ್ರೆ ಈಗ ಕಾಂಗ್ರೆಸ್ನ ವಿಚಾರಕ್ಕೆ ಬರೋದಾದ್ರೆ, ಕಾಂಗ್ರೆಸ್ನಿಂದ JDS ಶಾಸಕರನ್ನು ಕೂಡ ಸೆಳೆಯುವಂತಹ ಪ್ರಯತ್ನಗಳಾಗ್ತಾ ಇದೆ. ಈಗ ಯತ್ನಾಳ್ ಅವರ ಮಾತುಗಳನ್ನೇ ಇಟ್ಕೊಂಡು ಸುಮ್ಮನೆ DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಗಾಳಿಯಲ್ಲಿ ಗುಂಡು ಹಾರಿಸುವಂತ ಕೆಲಸವನ್ನ ಮಾಡಿದ್ರು ಅನ್ನುವಂಥ ಆರೋಪಗಳು ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ನೋಡಿ, ನಮ್ಮ ತತ್ವ ಸಿದ್ಧಾಂತಗಳಿಗೆ ಪಕ್ಷ ಯಾವ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇದೆ, ಯಾವ ರೀತಿ ಜನರ ಹಿತಾಸಕ್ತಿಗೆ ಸ್ಪಂದಿಸ್ತಾ ಇದೆ, ಅದರ ಮೇಲೆ ಜನ ಬೇರೆ ಬೇರೆ ಪಕ್ಷದಿಂದ ಈ ಪಕ್ಷದ ಸಿದ್ಧಾಂತಗಳಿಗೆ ಒಲವು ತೋರಿಸಿ ಪಕ್ಷದ ಸೇರ್ಪಡೆ ಆಗೋದಕ್ಕೆ ಒಲವು ತೋರಿಸ್ತಾ ಇದ್ದಾರೆ. ಈಗ ಒಂದು ಪ್ರಶ್ನೆಯನ್ನು ನಾನು ಕೇಳ ಬಯಸ್ತೇನೆ. ಬಿಜೆಪಿಯವರು ಬಹಳ ಶಿಸ್ತುಬದ್ಧವಾದ ಪಕ್ಷ, ಶಿಸ್ತು ಕ್ರಮ ಕೈಗೊಳ್ಳೋದಕ್ಕೆ ಅವರು ಹಿಂದೇಟ್ ಹಾಕೋದಿಲ್ಲ ಅನ್ನೋರು ಇಲ್ಲಿವರೆಗೆ ರಮೇಶ್ ಜಾರಕಿಹೊಳಿ ಮೇಲೆ ಯಾಕೆ ಕಾನೂನು ಕ್ರಮ, ಶಿಸ್ತು ಕ್ರಮ ಕೈಗೊಳ್ಳಿಲ್ಲ? ಮುರುಗೇಶ್ ನಿರಾಣಿಯವರ ಮೇಲೆ ಯಾಕೆ ತಗೊಳ್ಳಿಲ್ಲ? ಅಥವಾ ವಿಶ್ವನಾಥ್ ಅವ್ರ ಮೇಲೆ ಯಾಕೆ ತಗೊಳ್ಳಿಲ್ಲ? ಯತ್ನಾಳ್ ಅವ್ರ ಮೇಲೆ ಯಾಕೆ ತಗೊಳ್ಳಿಲ್ಲ? ಯೋಗೇಶ್ ಅವ್ರ ಮೇಲೆ ಯಾಕೆ ತಗೊಳ್ಳಿಲ್ಲ? CT ರವಿ, ರೇಣುಕಾಚಾರ್ಯ, NTB ನಾಗರಾಜ್ ಎಲ್ಲರೂ ಇದಾರಲ್ಲ, ಇವ್ರ ಮೇಲೆ ಒಂದು ಶಿಸ್ತು ಕ್ರಮ ಕೈಗೊಳ್ಬೇಕಾಗಿತ್ತಲ್ಲ. ಅದು ನಿಜವಾಗ್ಲೂ ಇದಕ್ಕೆ ಭಯ ಬೀಳದೆ ಹೇಳ್ತೀನಿ, ನೀವು ಮಾತಾಡ್ಬೇಕಾದ್ರೆ ನಾನು ಇಂಟರ್ಫಿಯರ್ ಮಾಡಿಲ್ಲ. ನಿಜವಾಗ್ಲೂ ಅದಕ್ಕೆ ಪಕ್ಷಾಂತರ ಭಯ ಇಲ್ಲದೆ ಇದ್ರೆ, ಅವ್ರಿಗೆ ಅಭದ್ರತೆ ಕಾಡ್ತಾ ಇದ್ದಿದ್ರೆ, ಅಥವಾ ನಿಜವಾಗ್ಲೂ ಅವ್ರಿಗೆ ಶಿಸ್ತು ಬದ್ಧವಾದ ಪಕ್ಷವಾಗಿದ್ರೆ ಇಂಥವನ್ನೆಲ್ಲ ಸಹಿಸ್ಕೊಳ್ಬಾರ್ದಾಗಿತ್ತು. ನಾನು ಬೇರೆ ಅವ್ರು ಹೇಳ್ದೇ ಇದ್ರೆ ಈ ಮಾತು ಬರ್ತಿರ್ಲಿಲ್ಲ. ಅವರಲ್ಲಿ ಪಕ್ಷಾಂತರದ ಭಯ ಇಲ್ಲದೆ ಇದ್ರೆ ಈಗಲೇ ಅವ್ರ ಶಿಸ್ತು ಕ್ರಮ ತಗೋಬಹುದು. ಕಟೀಲ್ ಅವ್ರಿಗೆ ಏನ್ ಅಭದ್ರತೆ ಕಾಡ್ತಾ ಇದೆಯಾ ಅಥವಾ ಭಯ ಆವರಿಸಿದೆಯಾ, ಅದ್ರ ಏನಾದ್ರು ಕ್ರಮ ಕೈಕೊಂಡ್ರೆ ಅವ್ರು ಬೇರೆ ಪಕ್ಷಕ್ಕೆ ಹೋಗ್ತಾರೆ ಅಂತೇಳಿ, ಅಥವಾ ಅವ್ರೇನೋ ಗುಂಪುಗಾರಿಕೆ ಆಗಿ ಮತ್ತೆ ಗುಂಪು ಇವರಿಂದ ಸ್ಪ್ಲಿಟ್ ಆಗ್ತದೆ ಅನ್ನೋದು ಏನಾದ್ರು ಇವ್ರಿಗೆ ಭಯ ಇದೆಯಾ? ಮತ್ತೆ ಪಕ್ಷಾಂತರಿಗಳಿಗೆ ಇವರು ಜಾಸ್ತಿ ಪ್ರಾತಿನಿಧ್ಯ ಕೊಡ್ತಾ ಇದ್ದಾರೆ, ಮೂಲ ಬಿಜೆಪಿಗರಿಗೆ ಕಡೆಗಣಿಸಿದ್ದಾರೆ ಅಂತ ಹೇಳೋದಂತ ಗಂಭೀರವಾದ ಆರೋಪ ಇದ್ದಾಗ ಅದನ್ನ ಸಮಂಜಸವಾಗಿ ಅವರು ಸಮರ್ಥಿಸ್ಕೋಬೇಕಾಗಿತ್ತು. ಎಲ್ಲರ ಎದುರುಗಡೆ ಮಾಡಕ್ ಆಗ್ತಿಲ್ಲ ಅವ್ರಿಗೆ. ಏನೋ ಅಂದ್ರೆ ಅವ್ರ ಅಧಿಕಾರಕ್ಕೆ ಏನೋ ಮಾಡಿ ಬಂದಿದ್ದಾರೆ ವಾಮ ಮಾರ್ಗದಿಂದ, ಅದನ್ನ ಉಳಿಸ್ಕೊಳ್ಳೋದಕ್ಕೆ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನದಲ್ಲಿ ಅವ್ರಿಗೂ ಏನಂದ್ರೆ ಎಲ್ಲಾ ಸರಿ ಇದೆ ಅಂತ ಹೇಳ್ಬಿಟ್ಟು ಏನೋ ಒಂದ್ ಮಾಡಿ ಇನ್ನೊಂದು ವರ್ಷ ದೂಡ್ಕೊಂಡು ಹೋಗೋರು. 1.5 ವರ್ಷ ಮುಂಚೆನೆ ಅವರು ಈ ತರ ಪ್ಲಾನ್ ಎಲ್ಲ ಮಾಡ್ಕೊಂಡು ಏನೇನೋ ಮಾಡಿದ್ರು ಕೂಡ ಈ ಪಕ್ಷಾಂತರಗಳಿಗೆ ಪ್ರಾತಿನಿಧ್ಯ ಕೊಡುವ ವಿಚಾರದಲ್ಲಿ ಬಹಳಷ್ಟು ಅಸಮಾಧಾನದ ಹೊಗೆ ಆಡ್ತಾ ಇದೆ. ಇದೇನು ಬೆಂಕಿ ಇಲ್ದೇನೋ ಹೊಗೆ ಆಡೋದಿಲ್ಲ, ಈಗಾಗಲೇ ಬೆಂಕಿ ಇದೆ, ಬೆಂಕಿ ಹೊತ್ತಿ ಉರಿತಾ ಇದೆ. ಬಿಜೆಪಿಯಲ್ಲಿ ಯಾವಾಗ ಏನ್ ಸ್ಫೋಟ ಆಗುತ್ತೋ ಗೊತ್ತಿಲ್ಲ. ಆದ್ರೆ ನಾಳೆನೆ ಇಲೆಕ್ಷನ್ ಏನಾದ್ರು ನೋಟಿಫಿಕೇಶನ್ ಬಂತು ಅಂದ್ರೆ ಎಲ್ಲ ಈ ಕಡೆಯಿಂದ ಆ ಕಡೆಗೆ ಜಂಪ್ ಮಾಡಕ್ ಶುರು ಮಾಡ್ತಾರೆ. ಪಕ್ಕ ಅಂತ ಹೇಳ್ತೀರಿ? 100ಕ್ಕೆ 100. ಓಕೆ. ಸೊ ಮಹೇಶ್ ಸರ್, ಏನ್ ಹೇಳ್ತೀರಾ ಇದಕ್ಕೆ? ನನಗೆ ನಗು ಬಂದಿದ್ದು ಏನಂತಂದ್ರೆ, ಡೆವಿಡ್ ಥಾಟ್ ಸ್ಕಲ್ಪ್ಚರ್ ಅಂತೇಳಿ ಭೂತದ ಬಾಯಿನಲ್ಲಿ ಭಗವದ್ಗೀತೆ, ಕಾಂಗ್ರೆಸ್ಸಿಗರ ಬಾಯಿನಲ್ಲಿ ಶಿಸ್ತು, ಅನುಶಾಸನ, ಡೆಮಾಕ್ರಸಿ. ನಾನು ನಮ್ಮ ಕಾಂಗ್ರೆಸ್ ವಕ್ತಾರರು ಮಾತನಾಡಿದ್ ಕೇಳಿದೆ, ನಮ್ಗೆ ಡೆಮಾಕ್ರಸಿ ಬಗ್ಗೆ ಬೆಲೆ ಇದೆ ಅಂತ. ಈ ದೇಶದಲ್ಲಿ ಡೆಮಾಕ್ರಸಿಯನ್ನ ಕಗ್ಗೋಲೆ ಮಾಡಿ ತುರ್ತು ಪರಿಸ್ಥಿತಿ ಏರ್ದಂತ ರಾಜಕೀಯ ಪಾರ್ಟಿ, ರಾಜಕೀಯ ಸಂಸ್ಕೃತಿಯನ್ನೇ ಮರೆತಿರ್ತಕ್ಕಂಥ, ಪೊಲಿಟಿಕಲ್ ಕಲ್ಚರ್ ಅನ್ನೇ ಒಂದು ಕ್ಯಾರೆಕ್ಟರ್ ಇಲ್ದಿರ್ತಕ್ಕಂಥ ಯಾವ್ದಾದ್ರು ಒಂದು ರಾಜಕೀಯ ಪಾರ್ಟಿ ಇದ್ರೆ ಅದು ಕಾಂಗ್ರೆಸ್. ಅದು ಕಾಂಗ್ರೆಸ್ಸಿಗರು ಬಿಜೆಪಿಗೆ ಶಿಸ್ತಿನ ಬಗ್ಗೆ, ಅನುಶಾಸನ ಬಗ್ಗೆ ಹೇಳ್ತಾರೆ ಅಂತಂದ್ರೆ ಭೂತದ ಬಾಯಿನಲ್ಲಿ ಭಗವದ್ಗೀತೆ ಅಲ್ಲದೆ ಇನ್ನೇನು? ನಮಗೆ ಭಾರತೀಯ ಜನತಾ ಪಾರ್ಟಿ ಜಗತ್ತಿನಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಪೊಲಿಟಿಕಲ್ ಪಾರ್ಟಿ, ದೇಶದ 18ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಆಡಳಿತವನ್ನ ಮಾಡ್ತಾ ಇರ್ತಕ್ಕಂಥದ್ದು, ಸುಮಾರು 2,000ಕ್ಕೂ ಮಿಗಿಲಾದಂತ ಶಾಸಕರನ್ನ ಇರ್ತಕ್ಕಂಥವ್ರು, 500 ಸಂಸದರನ್ನ ಹೊಂದಿರ್ತಕ್ಕಂಥ ಒಂದು ಪೊಲಿಟಿಕಲ್ ಪಾರ್ಟಿ. ನಮಗೆ ಒಂದು ರಾಜಕೀಯ ವ್ಯವಸ್ಥೆ, ಒಂದು ಪಕ್ಷ ಹೇಗೆ ನಡ್ಕೋಬೇಕು ಅಂತ ಗೊತ್ತಿದೆ. ವಿ ಆರ್ ದ ಪಾರ್ಟಿ ವಿತ್ ಡಿಫರೆನ್ಸ್. ಒಂದು ಪೊಲಿಟಿಕಲ್ ಪಾರ್ಟಿ ಹೇಗಿರ್ಬೇಕು, ಹೇಗೆ ನಡ್ಕೋಬೇಕು, ತಾನು ಹೇಗೆ ಅದನ್ನ ಪ್ರಕಟೀಕರಣ ಮಾಡ್ಬೇಕು ಅಂತ ಎಲ್ಲ ಪಾರ್ಟಿಗಿಂತ ಚೆನ್ನಾಗಿರುವಂತದಕ್ಕೋಸ್ಕರ ಜನ ಇವತ್ತು ಮನ್ನಣೆ ಕೊಡ್ತಾ ಇರ್ತಕ್ಕಂಥದ್ದು. ಕನ್ನಡದಲ್ಲಿ ಒಂದು ಗಾದೆ ಇದೆ,
ತೋಡಿದ ಬಾವಿಗೆ ಜಲವೇ ಸಾಕ್ಷಿ, ಮಾಡಿದ ಕಾರ್ಯಕ್ಕೆ ಜನವೇ ಸಾಕ್ಷಿ. ನಮ್ದೊಂದು ಪೊಲಿಟಿಕಲ್ ಸಿಸ್ಟಮ್, ಒಂದು ಪೊಲಿಟಿಕಲ್ ಪಾರ್ಟಿ ಚೆನ್ನಾಗಿದೆ ಅನ್ನೋ ಒಂದೇ ಕಾರಣಕ್ಕೆ ಇಡೀ ದೇಶದ ಜನ ಇವತ್ತು ನಮ್ಗೆ ಮ್ಯಾಂಡೇಟ್ ಕೊಡ್ತಿರ್ತಕ್ಕಂಥದ್ದು. ಕಾಂಗ್ರೆಸ್ ಕ್ಯಾರೆಕ್ಟರ್ ಇಲ್ದಿರೋಂತ ಒಂದು ಪೊಲಿಟಿಕಲ್ ಪಾರ್ಟಿ. ಅವರ ಮಧ್ಯದಲ್ಲಿ ಇರ್ತಕ್ಕಂಥ ಅವರಿಬ್ರು ರಾಜಕೀಯ ನಾಯಕರುಗಳ ಮಧ್ಯ ಇರ್ತಕ್ಕಂಥ ಸ್ವಾರ್ಥಕ್ಕೋಸ್ಕರ ಜನನ ಇವತ್ತು ಬಲಿಪಶು ಮಾಡೋ ಅಂತ ಒಂದು ದಾರುಣ ಸ್ಥಿತಿಗೆ ತಲುಪಿರುವಂತ ಕಾಂಗ್ರೆಸ್. ಇಂಥ ಕಾಂಗ್ರೆಸ್ ಬಿಜೆಪಿಗೆ ಶಿಸ್ತಿನ ಬಗ್ಗೆ ಹೇಳತ್ತೆ ಅಂತಂದ್ರೆ ಇದು ನಗೆಪಾಟ್ಲಿಕ್ಕಲ್ದೆ ಇನ್ನೇನು ಹೇಳೋದು. ತಮ್ಮ ನಾಯಕರ ಬಗ್ಗೆನೆ ಗೌರವ ಇಲ್ದಿರ್ತಕ್ಕಂತ ಒಂದು ಕುಟುಂಬಕ್ಕೆ ಜೋತ್ ಬಿದ್ದಿರ್ತಕ್ಕಂಥ ಒಂದು ಪೊಲಿಟಿಕಲ್ ಪಾರ್ಟಿ. ಇವತ್ತು ನೋಡಿ, ಗುಲಾಬ್ ನಬಿ ಆಜಾದ್ಗೆ ಪದ್ಮಭೂಷಣ ಬಂತು. ಗುಲಾಬ್ ನಬಿ ಆಜಾದ್ಗೆ ಪದ್ಮಭೂಷಣವನ್ನ ಭಾರತ ಸರ್ಕಾರ ಕೊಟ್ಟಿದ್ರೆ ಕಾಂಗ್ರೆಸ್ಸಿಗರು ಅದನ್ನ ವಿರೋಧ ಮಾಡ್ತಾರೆ. ಇಂಥ ವಿರೋಧಾಭಾಸದ ಜನ ಇರೋದಕ್ಕೋಸ್ಕರ ಜನ ಕಾಂಗ್ರೆಸ್ ಇಂದ ವಲಸೆ ಹೋಗ್ತಿರುವಂತದ್ದು, ರಾಜ್ಯಗಳಲ್ಲಿ ವಲಸೆ ತಮ್ಮ ರಾಜಕೀಯ ನೆಲೆಯನ್ನ ಕಂಡುಕೊಳ್ಳಕ್ ಹೊರಟಿರುವಂತ ಸಂದರ್ಭದಲ್ಲಿ ಕರ್ನಾಟಕದೊಳಗಡೆ ಏನೋ ಜೆ.ಎಚ್. ಪಟೇಲ್ ಹಿಂದೆ ಒಂದು ಕತೆ ಹೇಳ್ತಿದ್ರು. ಆನೆ ಹೋಗ್ತಿತ್ತಂತೆ, ಹಿಂದೆ ನಾಯಿ ಈಗ ಬೀಳತ್ತೆ ಈಗ ಬೀಳತ್ತೆ ಅಂತ ಹಿಂದೆ ನಾಯಿ ಹೋಗ್ತಾ ಇತ್ತಂತೆ ಆನೆ ಹಿಂಭಾಗದಲ್ಲಿ. ಹಾಗೆ ಕಾಂಗ್ರೆಸ್ಸಿಗರು ಏನೋ ಭ್ರಮಾಲೋಕದಲ್ಲಿ ಓಡಾಡ್ತಾ ಇದ್ದಾರೆ. ಯಾರೋ ಬಿಜೆಪಿಯವರು ಬಂದ್ಬಿಡ್ತಾರೆ, ನಾವು ಅಧಿಕಾರ ಮಾಡ್ಬಿಡ್ತೀವಿ ಅಂತ. ಇದ್ರಂತ ಒಂದು ಭ್ರಮ ನಿರಸನವಾದಂತ ಸದೃಶ್ಯವಾದಂತ ಘಟನೆ ಕಾಂಗ್ರೆಸ್ಸಿಗೆ ಬಹಳ ಮುಂದೆ ಕಾಣೋದಿದೆ. ಕಾಂಗ್ರೆಸ್ಸಿಗೆ ಯಾಕೆ ಜನ ಹೋಗ್ತಾರೆ ಹೇಳಿ? ಯಾವ ಅಂಶ ಜನಕ್ಕೆ ಕಾಂಗ್ರೆಸ್ ಇವತ್ತು ಬೇಕಾಗಿದೆ? ಕಾಂಗ್ರೆಸ್ ಅಂತಕ್ಕಂಥದ್ದು ಮುಗಿತಾ ಇದೆ. ಇಟ್ ಈಸ್ ಎ ಅಸ್ತಂಗತ ಆಗ್ತಾ ಇರ್ತಕ್ಕಂಥದ್ದು ಕಣ್ಣು ಮುಂದೆ ಕಾಣಿಸ್ತಾ ಇದೆ ಇದು. ಓಕೆ ಸರ್, ಮಾತಾಡಿಸ್ತೀನಿ ನಿಮ್ಮನ್ನ ಈ ಬಗ್ಗೆ ಮಾತನಾಡೋದಕ್ಕೆ. ಬಂಡೆಪ್ಪ ಕಾಶೆಂಪುರ ಅವರು ಕೂಡ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ನಿಮ್ಗೆ ಕೋರ್ ಕಮಿಟಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್ ನಿಮ್ಗೆ. ಥ್ಯಾಂಕ್ ಯು, ಧನ್ಯವಾದ. ಓಕೆ, ಈಗ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿರುವಂಥದ್ದು, ದೊಡ್ಡ ಮಟ್ಟದಲ್ಲಿ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇರುವಂಥದ್ದು ಪಕ್ಷಾಂತರ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಅವರು ಕೂಡ ಮಾತಾಡ್ತಾ ಇದ್ರು. JDS ಶಾಸಕರನ್ನ ಸೆಳೆಯುವಂಥ ಪ್ರಯತ್ನಗಳು ಕೂಡ ಕಾಂಗ್ರೆಸ್ ಇಂದ ಆಗ್ತಾ ಇದೆ. ಆದರೆ ನಮಗೆ ಯಾವುದೇ ರೀತಿಯಾದಂತಹ ಭಯ ಇಲ್ಲ, ನಾವಿದೆಲ್ಲದಕ್ಕೂ ಉತ್ತರ ಕೊಡ್ತೀವಿ 2023 ಚುನಾವಣೆಯಲ್ಲಿ ಅಂತ ಹೇಳಿದ್ದಾರೆ. 100% ಪಕ್ಷ ಕುಮಾರಸ್ವಾಮಿ ಅವರು ಹೇಳಿದ್ದು. ನಮ್ಮ ಪಕ್ಷ ಯಾವತ್ತಿಗೂ ಏನದಲ್ಲ ಸಂಘಟನೆ ಮುಖಾಂತರ ಕಾರ್ಯಕರ್ತರ ಬಲದಿಂದ ನಾವು ಬಂದಿನವ್ರು ಇದೀವಿ. ಅವ್ರೇನು ಘಟಾನುಘಟಿಗಳು ಇಟ್ಕೊಂಡು ನಾವ್ ಇಷ್ಟು ಜನ ಇಷ್ಟೆಲ್ಲ ಸೀನಿಯರ್ಸ್ ಅಂತ ಇಟ್ಕೊಂಡು ಅವ್ರ ಹತ್ರ ಕ್ಯಾಂಡಿಡೇಟ್ ಇವತ್ತೇ ಸಿಗ್ತಾ ಇಲ್ಲ. ನಮ್ಮವರಿಗೆ ಬರ್ರಿ ಆಸೆ ಆಮಿಷ ಎಲ್ಲ ಹೂಡ್ತಾ ಇದಾರ. ಆದ್ರೂ ನಮ್ಮವ್ರು ಯಾರು ಅದಕ್ಕೆ ಜಗ್ಗಲ್ಲ ಬಗ್ಗಲ್ಲ. ಇವತ್ತು ಬರ್ದಿಟ್ಕೊಳ್ಳಿ, ಇನ್ಕ್ಲೂಡಿಂಗ್ GT ದೇವೇಗೌಡ ಹಿಡ್ಕೊಂಡು ನಮ್ಮಲ್ಲಿ ಯಾರು ಹೋಗೋದಿಲ್ಲ. ಅವರೇ ಇವತ್ತಿನವರೆಗೆ ನಾವು ಹೋಗಲ್ಲ ಅಂತೇಳಿ ಎಲ್ಲಿ ಹೇಳಿದಾರ. ಹಾಗಾಗಿ ಇವತ್ತ ನಾವು ಬೇರೆ ಪಕ್ಷಕ್ಕಿಂತ ಮಾತಾಡ್ಕಿಂತ ಹೆಚ್ಚಿಗೆ ಅವ್ರ ಪಕ್ಷಾಂತರ ಇವತ್ತು ಬೇರೆಯವರಿಗೆಲ್ಲ ಸೆಳಿಬೇಕಾಯ್ತು ಅಂದ್ರೆ ಅವ್ರು ವೀಕ್ ಇದ್ದಾಗೆ ಬೇರೆಯವರಿಗೆ ಹೋಗಿ ಮಣೆ ಹಾಕ್ತಾ ಇದಾರೆ. ಮನೆಗೆ ಹೋಗಿ ಅವ್ರ ಹತ್ರ ಸ್ಟ್ರಾಂಗ್ ಆಗಿ ಅವ್ರ ಹತ್ರ ಕ್ಯಾಂಡಿಡೇಟ್ ಇದ್ರೆ ಅವ್ರ ಹತ್ರನೇ ಪೈಪೋಟಿ ಸಿಕ್ಕಾಪಟ್ಟಿ ಇರ್ತಿತ್ತು. ಇವತ್ತು ನಾವು ಖುಷಿ ನಮ್ಗೇನಿದೆ ಅಂದ್ರೆ ಹೊಸ ಕ್ಯಾಂಡಿಡೇಟ್ ಯಾರು ಪೊಲಿಟಿಕಲ್ ಟಚ್ ಇಲ್ಲ ಅಂತವ್ರೆಲ್ಲ ಹೊಸ ಕ್ಯಾಂಡಿಡೇಟ್ ಆಗಿ ಹುಟ್ಕೋತಾ ಇದಾರ. ಇವತ್ತು ನಮ್ ಗುಲ್ಬರ್ಗಾದಾಗ ಸುಮಾರು 3-4 ಕ್ಯಾಂಡಿಡೇಟ್ ಐಡೆಂಟಿಫೈ ಮಾಡಿದೀವಿ. ಅವ್ರಿಗೆಲ್ಲ ಮಟ್ಟಕ್ಕೆ ಏನದಲ್ಲ ಇವತ್ತು ಸಂಘಟನೆ ಮಾಡ್ತಾ ಇದಾರೆ ಅವರು. ಹಾಗಾಗಿ ಈ 2023 ಜನ ಯಾರು ಕೆಲಸ ಮಾಡಿದಾರೆ ಇವತ್ತು ನೋಡಿ. ಇವತ್ತು ನಮ್ಮ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಾಲ ಮನ್ನಾ ಮಾಡಿದೀವಿ. ಜನರ ಮನೆಗೆ ಏನದಲ್ಲ ಇವತ್ತು ಸಂದೇಶ ಇದೆ, ಕುಮಾರಸ್ವಾಮಿ ಅವರು ಕೈ ಬಿಡಲ್ಲ ರೈತರಿಗೆ ಅಂತೇಳಿ. ಹಾಗಾಗಿ ಇವತ್ತು ಇವ್ರೇನು ಕಾಂಗ್ರೆಸ್ನವರು ಆ ಪಕ್ಷ ಈ ಪಕ್ಷ ಅಲ್ಲತಾರ, ಅದು ಅವ್ರ ವೀಕ್ನೆಸ್ ಇದೆ. ಅದು ನಾವೇನ್ ಅದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ, ಕೆಡಿಸ್ಕೊಳ್ಳೋದು ಇಲ್ಲ. ನಮ್ ಸಂಘಟನೆ ಮುಖಾಂತರ ನಾವು ಹೋಗಿ ದೊಡ್ಡ ಪ್ರಮಾಣದಲ್ಲಿ 2023 ಒಂದ್ ದೊಡ್ಡ ಆಶ್ಚರ್ಯವಾದಂತ ರಿಸಲ್ಟ್ ಕರ್ನಾಟಕ ಜನತೆ ಕೊಡುತ್ತೆ. ಅದು ರೀಸನಲ್ ಪಾರ್ಟಿ ನಮ್ದು. ಓಕೆ, ಥ್ಯಾಂಕ್ ಯು ಸರ್. ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ. ಒಟ್ಟಾರೆ ಈ ಕುರಿತಂತೆ ಚರ್ಚೆಯನ್ನು ಮುಂದುವರಿಸ್ತೀವಿ. ಇನ್ನು ಕೂಆಪ್ ಮುಖಾಂತರ ನಿಮ್ಮ ನ್ಯೂಸ್ 18 ಕನ್ನಡ ಪ್ರತಿನಿತ್ಯ ಅವರೊಂದು ಪ್ರಶ್ನೆಯನ್ನು ಕೇಳಿ ಉತ್ತರವನ್ನ ಪಡ್ಕೊಳ್ತಾ ಇದೆ. ಅಂತೆಯೇ ಇವತ್ತಿನ ಪ್ರಶ್ನೆ, ರಾಜ್ಯದಲ್ಲಿ ಮತ್ತೆ ಪಕ್ಷಾಂತರ ಪರ್ವದ ಚರ್ಚೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಷಾಂತರ ಸಾಮಾನ್ಯ ವಿಷಯ, ಇಲ್ಲಿ ಅಧಿಕಾರ ಮುಖ್ಯವೇ ಹೊರತು ಪಕ್ಷವಲ್ಲ ಅಂತ ಕುಮಾರ್ ಶೆಟ್ಟಿ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ.
ಈ ಬಗ್ಗೆ ಮತ್ತಷ್ಟು ಚರ್ಚೆ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂತಹ ಪಕ್ಷಾಂತರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನ ಮಾಡ್ತಾ ಇದ್ವಿ. ಈಗ ಮಹೇಶ್ ಸರ್, ಬಿಜೆಪಿಯಲ್ಲಿ ಇವಾಗ ಒಂದ್ ಕಡೆ ನಾಯಕತ್ವದ ಕೂಗು ಕೂಡ ಕೇಳಿ ಬರ್ತಾ ಇದೆ. ನಾಯಕತ್ವ ಬದಲಾವಣೆ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಮತ್ತೊಂದ್ ಕಡೆ ಈಗ ಉಸ್ತುವಾರಿಗಳ ನೇಮಕ ಮಾಡಿದ್ಮೇಲೆ ಸ್ವಕ್ಷೇತ್ರವನ್ನ ಕೊಟ್ಟಿಲ್ಲ ಅನ್ನುವಂಥ ಅಸಮಾಧಾನ ಕೂಡ ಕೇಳಿ ಬಂದಿತ್ತು. ಮತ್ತೆ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಬರೋದಾದ್ರೆ ಹಿರಿಯರನ್ನ ಕೈ ಬಿಡ್ಲಾಗತ್ತೆ, ಹೊಸಬರಿಗೆ ಅವಕಾಶವನ್ನ ಕೊಡ್ಲಾಗತ್ತೆ, ಈ ತರದ ವಿಚಾರಗಳು ಕೂಡ ಬಿಜೆಪಿಗೆ ಎಲ್ಲೋ ಒಂದ್ ಕಡೆ ಮೈನಸ್ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ವಾ? ಮೇಡಮ್, ಬಿಜೆಪಿ ಅಂತಕ್ಕಂಥದ್ದು ಒಂದು ಅನುಶಾಸನಬದ್ಧವಾದಂತ ಒಂದು ಪೊಲಿಟಿಕಲ್ ಪಾರ್ಟಿ. ಯಾವ ಕಾಲಘಟ್ಟದಲ್ಲಿ ಪಕ್ಷ ಮತ್ತೆ ಸರ್ಕಾರಕ್ಕೆ ಏನೆಲ್ಲ ಅಗತ್ಯ ಇದೆ ಅದು ಖಂಡಿತವಾಗಿ ನಮ್ಮ ಪಾರ್ಟಿ ಮಾಡುತ್ತೆ. ಇವತ್ತು ಅಗತ್ಯವಾಗಿ ಕಾಡ್ತಾ ಇರ್ತಕ್ಕಂಥದ್ದು, ನಮ್ಮ ಕಣ್ ಮುಂದೆ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಬಡ್ಜೆಟ್. ಬಡ್ಜೆಟ್ ಆದ ನಂತರ ಏನು ಮಂತ್ರಿಮಂಡಲದ ವಿಸ್ತರಣೆ ಏನಿದೆ, ಏನು ಅವಕಾಶ ಇದೆ, ಕಾಲಕ್ಕೆ ರಾಜ್ಯದ ಜನರ ಹಿತಕ್ಕೋಸ್ಕರ, ನಮ್ಮ ಪಕ್ಷದ ವಿಸ್ತಾರ ಮತ್ತೆ ನಮ್ಮ ಸಂಘಟನೆಯನ್ನ ಬಲಪಡಿಸ್ಲಿಕ್ಕೋಸ್ಕರ ನಾವು ಅನೇಕ ಕ್ರಮಗಳನ್ನ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ನಾವು ತೆಗೆದುಕೊಳ್ತಾನೆ ಇರ್ತೀವಿ. ನಾವು ಒಂದು 365 ಡೇಸು ಸಹ ಜೀವಂತವಾಗಿರ್ತಕ್ಕಂಥ ಒಂದು ರಾಜಕೀಯ ಪಾರ್ಟಿ. ನಾವು ಸದಾ ನಮ್ಮ ರಾಜಕೀಯ ಕಾರ್ಯಪದ್ಧತಿ ಮತ್ತೆ ನಮ್ಮ ಕೆಲಸವನ್ನ ಸೇವೆಯ ಮುಖಾಂತರ ನಾವು ಮಾಡ್ತೀವಿ. ಈಗ ಕರೋನಾ ಬಂದಿದೆ, ಕರೋನಾದ ಕಾಲಘಟ್ಟದ ಒಳಗಡೆ ಕಾರ್ಯಕರ್ತರೆಲ್ಲ ಸೇವೆಯ ಮುಖಾಂತರ ನಾವೇನು ರಾಜಕಾರಣವನ್ನ ಮಾಡ್ತಾ ಇದೀವಿ ಅದನ್ನ ಮಾಡಬೇಕು ಅಂತ ಹೇಳಿದೀವಿ, ಮಾಡ್ತಾ ಇದೀವಿ. ತಾವು ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಯಾವುದು ಮಂತ್ರಿಮಂಡಲದ ವಿಸ್ತರಣೆ, ಉಸ್ತುವಾರಿ ಸಚಿವರ ನೇಮಕದಲ್ಲಿ ಯಾರೋ ಒಂದು ಅಪಸ್ವರಗಳನ್ನ ಮಾಡಿದ್ರು, ಅದು ಮಾಡಿದ್ರು ಅಂತ ಏನು ಸಣ್ಣ ಸಣ್ಣ ಅಂಶಗಳಿದೆ, ಇದು ಯಾವುದು ಕೂಡ ನಾನು ಹೇಳ್ತಕ್ಕಂಥದ್ದು ಒಂದು ಚರ್ಚೆ ಮಾಡೋ ಅಷ್ಟು ದೊಡ್ಡ ಸಂಗತಿಗಳೇನಲ್ಲ. ನಮ್ದು ಪೊಲಿಟಿಕಲ್ ಪಾರ್ಟಿ ಒಳಗಡೆ, ಬಿಜೆಪಿ ಒಳಗಡೆ ಮಾತ್ರ ಇದಕ್ಕೆ ಅವಕಾಶ ಇದೆ. ಏನಂತಂದ್ರೆ ಆಂತರಿಕ ಪ್ರಜಾಪ್ರಭುತ್ವ ನಮ್ದು 5 ನಾವು ಯಾರಿಗಾರು ಮೆಂಬರ್ಶಿಪ್ ಮಾಡ್ಕೋಬೇಕಾದ್ರೆ 5 ಸಂಗತಿಗಳಿದೆ. ಇಂಟರ್ನಲ್ ಡೆಮಾಕ್ರಸಿಗೆ ನಾವು ಕೊಟ್ಟಿರ್ತಕ್ಕಂಥಷ್ಟು ಒತ್ತಾಸೆ ಇನ್ಯಾರು ಕೊಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಉಮೇಶ್ ಕತ್ತಿ ಅವರು ಸಭೆಯನ್ನ ಮಾಡಿದ್ದು, ರಮೇಶ್ ಜಾರಕಿಹೊಳಿ ಅವರು ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನ ಮಾಡಿದ್ದು, ಯತ್ನಾಳ್ ಅವರು ರೇಣುಕಾಚಾರ್ಯ ಅವರು ಭೇಟಿ ಮಾಡಿದ್ದು, ಇದೆಲ್ಲವೂ ಕೂಡ ಯಾವುದು ರಹಸ್ಯವಾಗಿ ನಡೀತಾ ಇಲ್ಲ, ಅದೆಲ್ಲವೂ ಒಂದ್ ರೀತಿಯಾಗಿ ಕ್ಯಾಶುಯಲ್ ಆಗಿ ನಡೀತಾ ಇರುವಂತಹ ವಿಚಾರಗಳು ಅಂತ ಹೇಳ್ತೀರಾ? ರೈಟ್. ಒಂದು ಪೊಲಿಟಿಕಲ್ ಪಾರ್ಟಿ ಒಳಗಡೆ 118 ಜನ ಶಾಸಕರಲ್ಲಿ ಒಂದಿಬ್ರು ಶಾಸಕರು ಊಟಕ್ಕೆ ಸೇರ್ತಕ್ಕಂಥದ್ದು, ತಿಂಡಿಗೆ ಸೇರ್ತಕ್ಕಂಥದ್ದು, ಈ ತರದ್ದು ಇದು ಒಂದು ಬಂಡಾಯ, ಒಂದು ಅಪಸ್ವರ ನನಗಂತೂ ಕಾಣಿಸ್ತಾ ಇಲ್ಲ ನನಗೆ. ಯಾಕಂದ್ರೆ ನಿನ್ನೆ ದಿನ ನಮ್ಮ ರಾಜ್ಯ ಅಧ್ಯಕ್ಷರು, ಸನ್ಮಾನ್ಯ ಆದರಣೀಯ ಅಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರು ಕೂಡ ಹುಬ್ಬಳ್ಳಿ ಒಳಗಡೆ ನಾವು ಕಾರ್ಯಕಾರಿಣಿ ಸೇರಿದಂತ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ವಿ, ಬಿಜೆಪಿ ಒಳಗಡೆ ಡಿಸಿಪ್ಲಿನ್ ಅಂತಕ್ಕಂಥದ್ದು, ಅನುಶಾಸನ ಅಂತಕ್ಕಂಥದ್ದು ಪ್ಯಾರಮೌಂಟ್ ಅದೇ ಇರ್ತಕ್ಕ. ಅದು ಮಿಕ್ಕಿದ ಯಾವ ಅಂಶಗಳು ಇಲ್ಲ. ಪಕ್ಷದ ಒಳಗಡೆ ಅದಕ್ಕೋಸ್ಕರ ವೇದಿಕೆ ಇದೆ, ಅದಕ್ಕೋಸ್ಕರ ಅವಕಾಶ ಇದೆ. ಪಕ್ಷದ ಮಾಧ್ಯಮದ ಮುಖಾಂತರ ನಮ್ಮೆಲ್ಲ ಭಾವನೆಗಳನ್ನ ಅವೆಲ್ಲ ಹಂಚ್ಕೊಳ್ಳೋ ಅಂತದ್ ಅವಶ್ಯಕತೆ ಇಲ್ಲ. ಇವತ್ತು ಮಾಧ್ಯಮದ ಮುಖಾಂತರನೇ ಎಲ್ಲವೂ ಆಗ್ಬೇಕು ಅಂತಾದ್ರೆ ಅದು ರಾಜಕಾರಣ ಅಂತಲ್ಲ. ಆದ್ರಿಂದ ತಾವು ಕೇಳಿರೋ ಪ್ರಶ್ನೆ ಬಹಳ ಸ್ಪಷ್ಟವಾಗಿದೆ, ಬಹಳ ಕ್ಲಿಯರ್ ಇದೆ. ಬಿಜೆಪಿ ಈ ತರದಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಕೊಡೋದಿಲ್ಲ. ಬಹಳ ನಮ್ಮ ಸ್ಪಷ್ಟತೆ ಬಹಳ ಕ್ಲಿಯರ್ ಇದೆ. ನಾವು ಹೊರಟಿರ್ತಕ್ಕಂಥದ್ದು ಒಂದು ಒಳ್ಳೆ ಆಡಳಿತವನ್ನ ಕೊಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂತ ತಾಲೂಕ್ ಪಂಚಾಯತ್, ಬರ್ತಕ್ಕಂತ ಜಿಲ್ಲಾ ಪಂಚಾಯತ್, ಬರ್ತಕ್ಕಂತ BBMP ಚುನಾವಣೆ, ಮತ್ತೆ 2020 ಅಸೆಂಬ್ಲಿ ಚುನಾವಣೆ, ಅಸೆಂಬ್ಲಿ ಚುನಾವಣೆಯ ಒಂದು ಪೇಜ್ ಪ್ರಮುಖ ತನಕ, ಒಂದು ಬೂತಿನ ಒಬ್ಬ ಪೇಜ್ ಪ್ರಮುಖನ ತನಕ ನಾವು ಇವತ್ತು ನಮ್ಮ ಸಂಘಟನೆಯನ್ನ ವಿಸ್ತಾರ ಮಾಡೋ ದಿಶೆಯೊಳಗಡೆ ನಾವು ಕಾರ್ಯಪ್ರವೃತ್ತರಾಗಿದ್ದೀವಿ. ನಾವು ಅಲ್ಲೊಂದು ಇಲ್ಲೊಂದು ಈ ತರದ ಸಣ್ಣದಲ್ಲಿ ಬರುತ್ತೆ. ಒಂದು ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರೆ, ಸ್ವಯಮೇವ. ಅದ್ರ ಅರ್ಥ ಏನಂದ್ರೆ ಸ್ವಯಮೇವ ಮೃಗೇನಿತ ಅಂದ್ರೆ ಈ ತರದ್ದು ಕಾಡಿನಲ್ಲಿ ಅನೇಕ ಪ್ರಾಣಿಗಳ ಶಬ್ದ ಮಾಡ್ತಾನೆ ಇರ್ತದೆ. ಒಂದು ಸತಿ ಸಿಂಹದ ಹುಂಕಾರ ಬಂದ್ಮೇಲೆ ಮಿಕ್ಕೆಲ್ಲ ಪ್ರಾಣಿಗಳ ಶಬ್ದಗಳು ಅಡಿಗೆ ಹೋಗ್ತವೆ. ಹಾಗೆ ಇಲ್ಲಿ ಎಲ್ಲ ಸಣ್ಣ ಸಣ್ಣ ಸಂಗತಿಗಳು ಈ ತರ ರಾಜಕಾರಣದಲ್ಲಿ ಮಾಧ್ಯಮದ ಮುಖಾಂತರ ಮಾತನಾಡೋದಾಗ್ತದೆ. ಇದೆಲ್ಲವೂ ಚಿಕ್ಕ ವಿಚಾರ, ದೊಡ್ಡ ಮಟ್ಟದಲ್ಲಿ ಅಂತ ಸಮಸ್ಯೆ ಏನು ಇಲ್ಲ ಅಂತ ಹೇಳ್ತೀರಿ. ಸಂಕೇತ್ ಸರ್, ಕೊನೆಯದಾಗಿ ನಿಮ್ಮ ರಿಯಾಕ್ಷನ್ ಏನ್ ಹೇಳ್ತೀರಿ? ನೋಡಿ, ಇವತ್ತೇ ಬಿಜೆಪಿ ಪಕ್ಷದಿಂದ ಬಂಡಾಯದ ಬಾವುಟವನ್ನು ಬೀಸಿದವರು ಯಾರ್ಯಾರಿದ್ದಾರೆ, ಅವ್ರ ಮೇಲೆ ಏನಾದ್ರೂ ಶಿಸ್ತು ಕ್ರಮ ಕೈಗೊಂಡ್ರೆ
ಅಥವಾ ಈಗೇನು ಪಕ್ಷಾಂತರಿಗಳಿಗೆ ಮಂತ್ರಿ ಮಂಡಲದಲ್ಲಿ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ ಅವ್ರನ್ನೆಲ್ಲ ಮಂತ್ರಿ ಮಂಡಲದಿಂದ ಡ್ರಾಪ್ ಮಾಡಿದ್ರೆ ನಾಳೆನೆ ಬಿಜೆಪಿ ಸರ್ಕಾರ ಬಿದ್ದೋಗುತ್ತೆ. ಅದೇ ಅವರು ಸತ್ಯಾಸತ್ಯತೆ, ಅದೇ ಅಭದ್ರತೆ, ಅದೇ ಪಕ್ಷಾಂತರಕ್ಕೆ ಅವ್ರು ಭಯ ಪಡ್ತಾ ಇರೋದು. ಓಕೆ ಸರ್, ಈ ಪಕ್ಷಾಂತರ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ. ಇನ್ನು ಕುಆಪ್ ಮುಖಾಂತರ ಪ್ರತಿನಿತ್ಯ ಅನ್ನೊಂದು ಪ್ರಶ್ನೆಯನ್ನ ಕೇಳಿ ಉತ್ತರವನ್ನ ಪಡ್ಕೊಳ್ಳಲಾಗ್ತಾ ಇದೆ. ಅಂತೆಯೇ ಇವತ್ತಿನ ಪ್ರಶ್ನೆ, ಪರಪ್ಪನ ಅಗ್ರಹಾರ ಜೈಲಲ್ಲಿ ಡ್ರಗ್ಸ್ ಮಾದಕ ವಸ್ತು ಸರಬರಾಜು ಆಗ್ತಾ ಇದೆಯಾ ಅನ್ನುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಆಪ್ ಮುಖಾಂತರ ನೀವು ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.